ಎಲ್ರಿಗೂ ನಮಸ್ಕಾರ. ನಾನು ಮಲ್ಲಿಕಾರ್ಜುನ್ ಕಿಲೆದರ್. ಇವತ್ತಿನ ಕ್ಲಾಸಲ್ಲಿ ವರ್ಲ್ಡ್ ಆ್ಯಂಡ್ ಇಂಡಿಯನ್ ಜಿಯೋಗ್ರಫಿ ಚಾಪ್ಟರ್ 2 ಸ್ಟಡಿ ಮಾಡ್ತಾ ಹೋಗೋಣ. ಆಲ್ರೆಡಿ ಚಾಪ್ಟರ್ 1 ಸೋಲಾರ್ ಸಿಸ್ಟಮ್ ಬಗ್ಗೆ, ಆಮೇಲೆ ವಿಶ್ವದ ಉಗಮದ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಸೆಕೆಂಡ್ ಚಾಪ್ಟರ್ ಭೂಮಿಯ ರಚನೆಯ ಸಿದ್ಧಾಂತಗಳ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಎಲ್ರಿಗೂ ಶೇರ್ ಮಾಡಿ, ಅದೇ ಥರ ಸಬ್ಸ್ಕ್ರೈಬ್ ಆಗಿ. ನೋಡ್ರಿ, ಜಿಯೋಗ್ರಫಿ ಅಂತ ಬಂದಾಗ ನಾವು ತುಂಬ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ನಾವು ಇವಾಗ ಆಲ್ರೆಡಿ ಸೋಲಾರ್ ಸಿಸ್ಟಮ್, ಸೂರ್ಯ, ಗ್ರಹಗಳ ಉಗಮ, ವಿಶ್ವದ ಉಗಮ ಯಾವ ಥರ ಆಯಿತು ಅಂತ ನಾವು ಸಿಂಪಲ್ ಆಗಿ ಸ್ಟಡಿ ಮಾಡಿದ್ದೀವಿ. ಅದರಲ್ಲಿ ಥಿಯರಿಗಳನ್ನು ಕೂಡ ನಾವು ಸ್ಟಡಿ ಮಾಡಿದ್ದೀವಿ. ಹಿಂದಿನ ಕ್ಲಾಸನ್ನು ನೀವು ನೋಡಿ ಅದ್ರ ಕಂಟಿನ್ಯೂಷನನ್ನು ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ನೋಡ್ರಿ, ನಮ್ಮ ಭೂಮಿಯ ಮೇಲೆ ಎಷ್ಟೋ ರಚನೆಗಳಿದಾವೆ, ಭೂ ಸ್ವರೂಪಗಳಿದಾವೆ. ನಾವು ಫಾರ್ ಎಕ್ಸಾಂಪಲ್ ಆಲ್ರೆಡಿ ಸ್ಟಡಿ ಮಾಡಿದ್ವಿ ಮ್ಯಾಪಿಂಗಲ್ಲಿ. ಈ ಪ್ರದೇಶದಲ್ಲಿ ಕಂಡುಬರುವ ಮೌಂಟೇನ್ಸ್ ಅನ್ನ ನಾವು ಏನಂತ ಕರಿತೀವಿ? ರಾಕಿ ಮೌಂಟೇನ್ಸ್ ಅಂತ ಕರಿತೀವಿ, ಆಂಡೆಸ್ ಮೌಂಟೇನ್ಸ್ ಅಂತ ಕರಿತೀವಿ. ಈ ಪ್ರದೇಶದಲ್ಲಿ ಆಲ್ಪ್ಸ್ ಮೌಂಟೇನ್ಸ್ ಅಂತ ಬರ್ತಾವ, ಸ್ಕ್ಯಾಂಡಿನೇವಿಯನ್ ಮೌಂಟೇನ್ಸ್ ಬರ್ತಾವ, ಇಲ್ಲಿ ನೋಡ್ರಿ ಯೂರಾಲ್ ಮೌಂಟೇನ್ಸ್ ಬರ್ತಾವ, ಹಿಮಾಲಯ ಪರ್ವತ ಶ್ರೇಣಿಗಳು, ಆಮೇಲೆ ಗ್ರೇಟ್ ಡಿವೈಡಿಂಗ್ ರೇಂಜಸ್, ಅಟ್ಲಾಸ್, ಅದೇ ತರ ಡ್ರಾಕೆನ್ಸ್ಬರ್ಗ್. ಈ ತರ ಏನಂತ ಹೇಳಿದ್ರೆ ಹಲವಾರು ಮೌಂಟೇನ್ಸ್ಗಳಿದಾವ, ಪ್ಲೇಟ್ಯೂಸ್ಗಳಿದಾವ. ಇಲ್ಲಿ ನೋಡ್ರಿ, ನಮ್ಮ ಪೆನಿನ್ಸುಲಾರ್ ಅಂತ ಹೇಳ್ತೀವಿ, ಆಮೇಲೆ ಅರೇಬಿಯನ್ ಪೆನಿನ್ಸುಲಾರ್ ಅಂತ ಹೇಳ್ತೀವಿ. ಈ ತರ ಏನಂದ್ರೆ ಬೇರೆ ಬೇರೆ ಪೆನಿನ್ಸುಲಾರ್ಸ್ ಇದಾವ. ಆಮೇಲೆ ಸಮುದ್ರಗಳಿದಾವ, ಮೆಡಿಟರೇನಿಯನ್ ಸಮುದ್ರ ಆಗಲಿ, ಅಟ್ಲಾಂಟಿಕ್ ಸಾಗರ ಆಗಲಿ, ಪೆಸಿಫಿಕ್ ಸಾಗರಗಳಾಗ್ಲಿ, ಆಮೇಲೆ ಮರುಭೂಮಿಗಳ ರಚನೆಗಳಾಗಿದಾವ. ಆಮೇಲೆ ಇನ್ನೊಂದು ನೋಡ್ರಿ, ಖಂಡಗಳು, ಬೇರೆ ಬೇರೆ ಖಂಡಗಳು ಬೇರೆ ಬೇರೆ ಪೊಸಿಷನ್ ಅಲ್ಲಿ ಇದಾವೆ. ನೋಡ್ರಿ, ನಾರ್ತ್ ಅಮೆರಿಕಾ ಈ ಪ್ರದೇಶದಲ್ಲಿ ಐತೆ, ಗ್ರೀನ್ಲ್ಯಾಂಡ್, ಆಮೇಲೆ ಸೌತ್ ಅಮೆರಿಕಾ ಈ ಪ್ರದೇಶದಲ್ಲಿ ಐತೆ, ಆಸ್ಟ್ರೇಲಿಯಾ ಈ ಪ್ರದೇಶದಲ್ಲಿ ಕಂಡು ಬರುತ್ತೆ, ಯುರೋಪ್, ಏಷ್ಯಾ ಈ ಪ್ರದೇಶದಲ್ಲಿ ಐತೆ. ಈ ತರ ಏನಂತಂದು ಹೇಳಿದ್ರೆ ಬೇರೆ ಬೇರೆ ಭೂ ಸ್ವರೂಪಗಳಾಗ್ಲಿ ಯಾವ ತರ ಉಗಮ ಹೊಂದಿದಾವ, ಖಂಡಗಳು ಏನಕ್ಕೆ ಬೇರೆ ಬೇರೆ ಪ್ರದೇಶದಲ್ಲಿದಾವ, ಇವು ಏನಾಗ್ತಿದಾವ ಅಂದ್ರೆ ಕಂಟಿನ್ಯೂಸ್ ಆಗಿ ಚಲಿಸ್ತಾ ಇದಾವ ಅಂತ ಹೇಳ್ತಾರ. ಈ ತರ ಚಲಿಸೋದ್ರಿಂದ ಏನೇನು ಉಂಟಾಗ್ತಾವ, ಜ್ವಾಲಾಮುಖಿಗಳು ಯಾವ ತರ ಉಂಟಾಗ್ತಾವ, ಭೂಕಂಪಗಳು ಯಾಕೆ ಉಂಟಾಗ್ತಾವ ಅನ್ನೋದನ್ನ ನಾವು ಪ್ರತಿಯೊಂದನ್ನು ಸ್ಟಡಿ ಮಾಡ್ತಾ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ನೋಡ್ರಿ, ಇವಾಗ ಖಂಡಗಳಂತ ಬಂದಾಗ ನಾವು ಟೋಟಲ್ ಆಗಿ 7 ಖಂಡಗಳಂತಂದು ಹೇಳ್ತೀವಿ. ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಆಫ್ರಿಕಾ, ಯುರೋಪ್, ಏಷ್ಯಾ, ಆಸ್ಟ್ರೇಲಿಯಾ ಮತ್ತು ಅಟ್ಲಾಂಟಿಕ್. ಇಲ್ಲಿ ನೋಡ್ರಿ, ಅದೇ ತರ ಏನಂದ್ರೆ ಸಾಗರಗಳು, ಪೆಸಿಫಿಕ್ ಮಹಾಸಾಗರ, ಅಟ್ಲಾಂಟಿಕ್ ಮಹಾಸಾಗರ, ಹಿಂದೂ ಮಹಾಸಾಗರ. ನೀವು ಪೆಸಿಫಿಕ್ ಮಹಾಸಾಗರವನ್ನ ನಾವು ಟ್ರಯಾಂಗಲ್ ಶೇಪ್ ಅಲ್ಲಿ ಇದೆ ಅಂತ ಹೇಳ್ತೀವಿ. ಅದೇ ತರ ಅಟ್ಲಾಂಟಿಕ್ ಮಹಾಸಾಗರ ಎಸ್ ಶೇಪ್ ಅಲ್ಲಿ ಇದೆ, ಹಿಂದೂ ಮಹಾಸಾಗರ ಎಂ ಶೇಪ್ ಅಲ್ಲಿ ಇದೆ ಅಂತ ಹೇಳ್ತೀವಿ. ಈ ತರಾನೇ ಏನಕ್ಕೆ ಇವು ಇದಾವ. ಇವಾಗ ನಾವು ಹೇಳ್ತೀವಿ, ಇನ್ನೊಂದು ಹೇಳ್ತೀವಿ ಅಂತ ಹೇಳಿದ್ರೆ ಪೆಸಿಫಿಕ್ ಮಹಾಸಾಗರ ಏನಾಗ್ತಿದೆ, ಕಾಂಟ್ರಾಕ್ಟ್ ಆಗ್ತಾ ಇದೆ. ಅದ್ರ ಸೈಜ್ ಏನಾಗ್ತಾ ಇದೆ, ರೆಡ್ಯೂಸ್ ಆಗ್ತಾ ಇದೆ, ಕಡಿಮೆ ಆಗ್ತಿದೆ ಅಂತಂದು ಹೇಳ್ತಿದೀವಿ. ಅದೇ ತರ ಅಟ್ಲಾಂಟಿಕ್ ಮಹಾಸಾಗರದ ಏನಾಗ್ತಿದೆ, ಸೈಜು ದೊಡ್ಡದಾಗ್ತಾ ಇದೆ. ಇದು ಯಾಕೆ ಆಗ್ತಾ ಐತೆ? ನಾವು ಪ್ರತಿಯೊಂದನ್ನು ನಾವು ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ನೋಡ್ರಿ, ಈ ರಚನೆ ಸಿದ್ಧಾಂತಗಳಂತ ಬಂದಾಗ ನಾವು ಭೂಖಂಡಗಳ ಮತ್ತು ಸಾಗರ ಉಗಮಗಳ ಹೆಂಗಾಯ್ತು ಅಂತ ನಾವು ಸ್ಟಡಿ ಮಾಡ್ತಾ ಹೋಗೋಣ. ನಾವು ಇವಾಗ ನೋಡ್ರಿ, ಇಲ್ಲಿ ಸ್ಪಿಯರ್ ತಗೊಂಡಾಗ ನಮ್ಮ ಭೂಮಿಯನ್ನ ಕನ್ಸಿಡರ್ ಮಾಡಿದಾಗ ನಮ್ಮ ಭೂಮಿಯನ್ನ ಡಿವೈಡ್ ಮಾಡೋದು ಯಾವುದು? 0 ಡಿಗ್ರಿ, ಸಮಭಾಜಕ ವೃತ್ತ ಅಂತ ಹೇಳ್ತೀವಿ. ಮೇಲ್ಗಡೆ ಪಾರ್ಟ್ ಅನ್ನ ನಾವೇನಂತ ಕೇಳ್ತೀವಿ? ಉತ್ತರ ಗೋಳಾರ್ಧ ಅಂತ ಕರಿತೀವಿ. ಅದೇ ತರ ಕೆಳಗಡೆ ಭಾಗವನ್ನ ನಾವು ದಕ್ಷಿಣ ಗೋಳಾರ್ಧ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಈ ಪ್ರದೇಶದಲ್ಲಿ ಅತಿ ಹೆಚ್ಚು ಭೂ ಖಂಡಗಳಿದಾವ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, 0 ಡಿಗ್ರಿಯನ್ನ ಕನ್ಸಿಡರ್ ಮಾಡಿದಾಗ ಮೇಲ್ಗಡೆ ನೋಡ್ರಿ ಭೂಮಿ ಜಾಸ್ತಿ ಐತೆ. ಇದಕ್ಕೋಸ್ಕರ ನಾವು ಇದನ್ನ ಏನಂತ ಕರಿತೀವಿ? ಭೂ ಪ್ರಧಾನ ಗೋಳಾರ್ಧ ಅಂತ ಕರಿತೀವಿ. ಅದೇ ತರ ನೋಡ್ರಿ, ಕೆಳಗಡೆ ತಗೊಂಡಾಗ ಇಲ್ಲಿ ಏನಂದ್ರೆ ನೀರು ಜಾಸ್ತಿ ಇರೋದ್ರಿಂದ ಇದನ್ನ ನಾವೇನಂತ ಕರಿತೀವಿ? ಜಲಪ್ರಧಾನ ಗೋಳಾರ್ಧ ಅಂತ ಕರಿತೀವಿ. ಅದನ್ನೇ ಹೇಳಿದಾರೆ, ಉತ್ತರ ಗೋಳಾರ್ಧವನ್ನ ಭೂ ಪ್ರಧಾನ ಗೋಳಾರ್ಧ, ದಕ್ಷಿಣ ಗೋಳಾರ್ಧವನ್ನ ಜಲಪ್ರಧಾನ ಗೋಳಾರ್ಧ ಅಂತ ಕರಿತೀವಿ. ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿರ್ಬೋದು, ಭೂಮಿ ಜಾಸ್ತಿ ಐತೆ, ಇಲ್ಲಿ ನೀರು ಜಾಸ್ತಿ ಐತೆ. ಇದು ಬೇಸಿಕ್. ಅದಾದ ನಂತರ ನೋಡ್ರಿ, ಭೂಮಿ ಈ ತರದ್ದು ಒಳಗಿನ ಸ್ಟ್ರಕ್ಚರ್ ಯಾವ ತರ ಐತೆ. ನಾವು ಫಾರ್ ಎಕ್ಸಾಂಪಲ್ ಇವಾಗ ನೋಡ್ರಿ, ನಾವು ಬ್ರೆಡ್ ಟೋಸ್ಟ್ ಅನ್ನ ತಗೊಂಡಾಗ ಅಥವಾ ಯಾವುದೋ ಒಂದು ಹಣ್ಣನ್ನ ತಗೊಂಡಾಗ ಮೇಲ್ಗಡೆ ಏನಿರುತ್ತೆ, ಅದ್ರದ್ದು ಸೊಟ್ಟ ಇರುತ್ತೆ, ಒಳಗಡೆ ಏನಿರುತ್ತೆ ಹಣ್ಣು ಇರುತ್ತೆ, ಆಮೇಲೆ ಒಳಗಡೆ ಇನ್ನು ಬೀಜ ಇರುತ್ತೆ. ಈ ತರ ಏನಂತಂದ್ರೆ ಅದ್ರ ಒಳಗಿನ ಸ್ಟ್ರಕ್ಚರ್. ಅದೇ ತರ ನಾವು ಭೂಮಿಯನ್ನ ಕನ್ಸಿಡರ್ ಮಾಡಿದಾಗ ನಮ್ಗೆ ಏನಿದೆ, ಬೇರೆ ಬೇರೆ ಲೇಯರ್ಸ್ ಗಳು ಕಂಡು ಬರ್ತಾವ. ಅದ್ರ ಬಗ್ಗೆ ನಾವು ಒಂದೊಂದಾಗಿ ಸ್ಟಡಿ ಮಾಡ್ತಾ ಹೋಗೋಣ. ನಾವು ಸಿಂಪಲ್ ಆಗಿ ಇಲ್ಲಿ ಸ್ಟಡಿ ಮಾಡೋಣ. ಇದಾದ ನಂತರ ನೆಕ್ಸ್ಟ್ ಭೂಕಂಪಗಳು ಮತ್ತು ಶಿಲಾಗೋಳದ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗುವಾಗ ಫುಲ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ನೋಡ್ರಿ, ಈ ಪ್ರದೇಶದಲ್ಲಿ ಏನಿದೆ ಅಂತಂತ ಹೇಳಿದ್ರೆ ಭೂಮಿ ಕಂಡು ಬರುತ್ತೆ, ಆಮೇಲೆ ಇಲ್ಲಿ ಸಾಗರಗಳು ಕಂಡು ಬರ್ತಾವ. ಇವುಗಳನ್ನ ಸೇರಿ ನಾವೇನಂತ ಕರಿತೀವಿ? ಕ್ರಸ್ಟ್ ಅಂತ ಕರಿತೀವಿ, ಭೂ ಕವಚ ಅಂತ ಕರಿತೀವಿ. ಅದಾದ ನಂತರ ನೆಕ್ಸ್ಟ್ ನಾವು ಈ ಲೇಯರ್ ಅನ್ನ ನಾವೇನಂತ ಕರಿತೀವಿ? ಮ್ಯಾಂಟಲ್ ಅಂತ ಕರಿತೀವಿ, ಮ್ಯಾಂಟಲ್. ಆಮೇಲೆ ಕೆಳಗಡೆವನ್ನ ನಾವೇನಂತ ಕರಿತೀವಿ? ಕೋರ್,
ಕೋರ್ ಅಂತ ಕರಿತೀವಿ. ಸೊ ನೋಡ್ರಿ, ಇವು 3 ಪಾರ್ಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಮೇಲ್ಗಡೆದ ಕ್ರಸ್ಟ್, ಆಮೇಲೆ ಮ್ಯಾಂಟಲ್, ಆಮೇಲೆ ಕೋರು. ಇವು ಯಾವ ಯಾವ ವಸ್ತುಗಳಿಂದ ಮಾಡಲ್ಪಟ್ಟಿದಾವ, ಯಾವ ಯಾವ ಮಿನರಲ್ಸ್ ಖನಿಜಗಳಿಂದ ಮಾಡಲ್ಪಟ್ಟಿದಾವ ಅಂತ ತಗೊಂಡಾಗ ನಾವು ಭೂಮಿಯನ್ನ ಮೇನ್ಲಿ 3 ಟೈಪ್ಸ್ ಅಂತ ಹೇಳ್ತೀವಿ, 3 ಖನಿಜಗಳಿಂದ. ನೋಡ್ರಿ, ಮೇಲ್ಗಡೆಯನ್ನ ನಾವು ಏನಂತ ಕರಿತೀವಿ, ಸಿಯಾಲ್ ಅಂತ ಕರಿತೀವಿ. ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ ಇಂದ ಜಾಸ್ತಿ ಕೂಡುತ್ತೆ. ಆಮೇಲೆ ಕೆಳಗಡೆ ಲೇಯರ್ ಅನ್ನ ನಾವೇನಂತ ಕರಿತೀವಿ, ಸೀಮಾ ಲೇಯರ್ ಇಂದ ಕೂಡುತ್ತೆ, ಸಿಲಿಕಾನ್ ಮತ್ತು ಮ್ಯಾಗ್ನೇಷಿಯಂ. ಅದೇ ತರ ಕೋರ್ ಯಾವ್ದ್ರಿಂದ ಮಾಡಲ್ಪಟ್ಟಿದೆ ಅಂತಂದು ಹೇಳಿದ್ರೆ ನೀಫೆ ಅಂತ ಹೇಳ್ತೀವಿ. ನಿಕ್ಕೆಲ್ ಮತ್ತು ಕಬ್ಬಿನ ಐರನ್ ಇಂದ ಮಾಡಲ್ಪಟ್ಟೈತೆ. ಸೊ ಅದೇ ತರ ನಾವ್ ಇಲ್ಲಿ ನೋಡ್ರಿ, ನಾವು ತುಂಬಾ ಡೀಟೇಲ್ ಆಗಿ ಸ್ಟಡಿ ಮಾಡುವಾಗ ನಾವು ಭೂಕವಚ, ಸೊ ಕಾಂಟಿನೆಂಟಲ್ ಏನಿದೆ ಸಿಯಾಲ್ ಇಂದ ಮಾಡಲ್ಪಟ್ಟೈತೆ, ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ ಇಂದ ಮಾಡಲ್ಪಟ್ಟೈತೆ. ಅದೇ ತರ ನೋಡ್ರಿ, ಸಾಗರ ಕವಚ ಅಂತ ಹೇಳ್ತೀವಿ. ಸಾಗರ ಕವಚ ಯಾವ್ದ್ರಿಂದ ಮಾಡಲ್ಪಟ್ಟೈತೆ, ಸೀಮಾದಿಂದ ಅಂತ ಮಾಡಲ್ಪಟ್ಟೈತೆ ಅಂತ ಹೇಳ್ತೀವಿ, ಸಿಲಿಕಾನ್ ಮತ್ತು ಮ್ಯಾಗ್ನೀಷಿಯಂ. ಇದನ್ನ ಮಾತ್ರ ನೆನ್ಪಿಟ್ಕೊಳ್ರಿ, ಇದು ಯಾಕಂತ ಹೇಳಿ ನೆಕ್ಸ್ಟ್ ನಿಮ್ಗೆ ಗೊತ್ತಾಗತ್ತ. ಸೊ ನೋಡ್ರಿ, ಭೂಖಂಡಗಳ ಅಲೆತ ಸಿದ್ಧಾಂತ, ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ. ಸೊ ಆಲ್ಫ್ರೆಡ್ ವೆಗ್ನರ್ ಅವ್ರು ಏನ್ ಮಾಡ್ತಾರ, ಈ ಥಿಯರಿಯನ್ನ ಪ್ರತಿಪಾದಿಸ್ತಾರ. ಸೊ ಇವನೇನ್ ಹೇಳ್ತಾನಂತಂದ್ ಹೇಳಿದ್ರೆ, ಭೂಮಿ ಮತ್ತು ಜಲಭಾಗಗಳು, ಭೂಭಾಗ ಮತ್ತು ಜಲಭಾಗಗಳು ಏನಾಗ್ತಿರ್ತಾವ ಅಂತಂದ್ ಹೇಳಿದ್ರೆ ಮೂವ್ ಆಗ್ತಾ ಇದಾವ, ಚಲಿಸ್ತಾ ಇದಾವ, ಒಂದೇ ಕಡೆ ಸ್ಥಿರವಾಗಿಲ್ಲ, ಅಸ್ಥಿರವಾಗಿದಾವ ಅಂತಂದ್ ಹೇಳ್ತಾವ. ಯಾವಾಗ್ಲೂ ಅವು ಚಲಿಸ್ತಾ ಇರ್ತಾವ, ಬಟ್ ಆದ್ರೆ ಅವು ಚಲಿಸೋದು ನಮ್ಗೆ ಗೊತ್ತಾಗಂಗಿಲ್ಲ. ಅವೆಲ್ಲರೂ ಜೋರಾಗಿ ಒಂದ್ ಸ್ವಲ್ಪ ಎಲ್ಲಾದ್ರೂ ಮೂವ್ಮೆಂಟ್ ಆದ್ರೆ ನಮ್ಗೆ ಏನಾಗತ್ತ, ಭೂಕಂಪದ ಅನುಭವ ಆಗತ್ತ. ಸೊ ಇದನ್ನ ನಾವೇನ್ ಹೇಳ್ತಾವ, ಇವನೇನ್ ಹೇಳ್ತಾನ ಅಂತಂದ್ ಹೇಳಿದ್ರೆ ಕಾಂಟಿನೆಂಟಲ್ ಅಲೆತ ಸಿದ್ಧಾಂತ ಹೇಳ್ತಾನ, ಭೂಖಂಡಗಳು ಯಾವ ತರ ಅಲಿತಾವ ಅಂತಂದ್ ಹೇಳಿ. ನೋಡ್ರಿ, ಅವ್ನು ಮೊದಲು ಅಜುಮ್ಷನ್ ಮಾಡ್ಕೊಂತಾನ. ಸೊ ಏನೇನ್ ಅಜುಮ್ಷನ್ ಅಂತಂದ್ ಹೇಳ್ತಾನ, ನಾವಾಗ್ಲೇ ಹೇಳಿದ್ವಿ, ಖನಿಜಗಳಿಂದ ಮಾಡಲ್ಪಟ್ಟೈತೆ ಲೇಯರ್ಸ್ಗಳು. ಸಿಯಾಲ್ ಏನ್ ಮಾಡ್ತಿದೆ, ಸೀಮಾ ಮೇಲೆ ಫ್ಲೋಟ್ ಮಾಡ್ತಿದೆ. ಸಿಯಾಲು ಭೂಖಂಡಗಳು ಏನ್ ಮಾಡ್ತಿದಾವ, ಸೀಮಾ ಮೇಲೆ ಮ್ಯಾಂಟಲ್ ಮೇಲ್ಗಡೆ ಏನ್ ಮಾಡ್ತಿದಾವ, ಚಲಿಸ್ತಾ ಇದಾವ ಅಂತ ಹೇಳ್ತಾನ. ಫಸ್ಟ್ ಒನ್ ಅಜುಮ್ಷನ್. ಸೆಕೆಂಡ್ ಒನ್ ನೋಡ್ರಿ, ಈ ಫೋರ್ಸ್ ಆಫ್ ಫ್ಲೋಟೇಷನ್ಗೆ, ಅಂದ್ರೆ ಇವಾಗ ಮೇಲ್ಗಡೆ ಭೂಭಾಗ ಏನಾಗ್ತಿದೆ, ಕೆಳಗಡೆ ಮ್ಯಾಂಟಲ್ ಮೇಲ್ಗಡೆ ಚಲಿಸ್ತಾ ಇದೆ ಅಂತಂತ ಹೇಳಿದ್ರೆ ಇದಕ್ಕೊಂದು ಶಕ್ತಿ ಬೇಕಾಗತ್ತೆ. ಈಗ ನೋಡ್ರಿ, ಯಾವುದೇ ಒಂದು ವಸ್ತು ಚಲಿಸ್ಬೇಕಂತ ಹೇಳಿದ್ರೆ ಅದಕ್ಕೆ ಫೋರ್ಸ್ ಬೇಕಾಗತ್ತೆ, ಶಕ್ತಿ ಬೇಕಾಗತ್ತೆ. ಅದು ಯಾವ ಫೋರ್ಸ್ ಅಂತಂತ ಹೇಳ್ತಾನ ಅವನು, ಟೈಡಲ್ ಫೋರ್ಸ್ ಅಂತ ಹೇಳ್ತಾನ. ಸಾಗರ ಅಲೆಗಳ ಶಕ್ತಿ ಅಂತ ಹೇಳ್ತಾನ, ಟೈಡಲ್ ಫೋರ್ಸ್ ಅಂತ ಹೇಳ್ತಾನ. ಆಮೇಲೆ ಇನ್ನೊಂದು ಫೋರ್ಸ್ ಯಾವುದು, ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ತಾನ. ಇವನೇನ್ ಮಾಡ್ತಾನಂದ್ರೆ ಇವನ್ನ ಅಜುಮ್ಷನ್ ಮಾಡ್ಕೊಂತಾನ. ಇವುಗಳ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. ನೋಡ್ರಿ, ಇವನೇನ್ ಹೇಳ್ತಾನಂತಂದ್ ಹೇಳಿದ್ರೆ 200 ದಶಲಕ್ಷ ವರ್ಷಗಳ ಹಿಂದೆ ಮೊದಲು ಏನಿತ್ತು ಅಂತಂದ್ ಹೇಳಿದ್ರೆ ಈ ತರ ಒಂದು ಅಖಂಡ ಭೂಭಾಗ ಇತ್ತು ಅಂತ ಹೇಳ್ತಾನ. ಇಲ್ಲಿ ನೋಡ್ರಿ, ಡಯಾಗ್ರಾಮ್ ನೋಡ್ರಿ. ಸೊ ಭೂಮಿಯ ಮೇಲೆ ಒಂದು ಅಖಂಡ ಭೂಭಾಗ ಇತ್ತು. ಈ ಭೂಭಾಗವನ್ನ ನಾವೇನಂತ ಕರಿತೀವಿ, ಪ್ಯಾಂಜಿಯಾ ಅಂತ ಕರಿತೀವಿ. ಸೊ ಈ ಭೂಭಾಗವನ್ನ ಪ್ಯಾಂಜಿಯಾ ಅಂತ ಕರಿತೀವಿ. ಇದ್ರ ಸುತ್ತಮುತ್ತ ಕವರ್ ಆಗಿರೋ ನೀರಿನ ಭಾಗವನ್ನ ನಾವೇನಂತ ಕರಿತೀವಿ, ಪ್ಯಾಂಥಲಾಸ ಅಂತ ಕರಿತೀವಿ. ಸೊ ಇದನ್ನ ಯಾರು ಹೇಳ್ತಾರ, ಆಲ್ಫ್ರೆಡ್ ವೆಗ್ನರ್ ಅವರು ತಮ್ಮ ಥಿಯರಿಯಲ್ಲಿ ಪ್ರತಿಪಾದಿಸ್ತಾರ. ಭೂಭಾಗವನ್ನ ಪ್ಯಾಂಜಿಯಾ ಅಂತ ಕರೀತಾರ, ಜಲಭಾಗವನ್ನ ಪ್ಯಾಂಥಲಾಸ ಅಂತ ಕರೀತಾರ. ಸೊ ಇಲ್ಲಿ ನೋಡ್ರಿ, ಇವಾಗ ನೀರಿದೆ, ಗ್ರಾವಿಟೇಷನಲ್ ಫೋರ್ಸ್ ಇದೆ. ಇವಾಗ ಏನಾಗತ್ತೆ ಅಂತಂತ ಹೇಳಿದ್ರೆ ಭೂಮಿ ತಿರುಗ್ತಾ ಇರೋದ್ರಿಂದ ಸೊ ಇಲ್ಲಿ ಸಾಗರದಲ್ಲಿ ನೀರಿನ ಭಾಗದಲ್ಲಿ ಏನಾಗ್ತಾವ ಅಂತಂತ ಹೇಳಿದ್ರೆ ಅಲೆಗಳು ಉಂಟಾಗ್ತಾವ. ದೊಡ್ಡ ದೊಡ್ಡ ಅಲೆಗಳಿಂದ ಮತ್ತು ಗ್ರಾವಿಟೇಷನಲ್ ಫೋರ್ಸ್ ಇಂದ ಏನಾಗತ್ತ, ಈ ಭೂಭಾಗ ಸೀಳೋಕ್ ಸ್ಟಾರ್ಟ್ ಆಗತ್ತ. ಸೊ ಇದನ್ನ ಇವನೇ ಹೇಳ್ತಾನ. ಈ ತರ ಸೀಳೋಕ್ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಏನಾಗತ್ತ, ಇಲ್ಲಿ ನೋಡ್ರಿ ಡಯಾಗ್ರಾಮು, 2 ಭಾಗಗಳು ಉಂಟಾಗ್ತಾವ ಅಂತ ಹೇಳ್ತಾನ. ಟೈಡಲ್ ಫೋರ್ಸ್ ಇಂದ, ನೀರಿನ ಅಲೆಗಳು, ದೊಡ್ಡ ದೊಡ್ಡ ಅಲೆಗಳಿಂದ ಮತ್ತು ಗ್ರಾವಿಟೇಷನಲ್ ಫೋರ್ಸ್ ಇಂದ ಈ ಒಂದು ಭೂಭಾಗ ಇದ್ದದ್ದು ಏನಾಗತ್ತ, ಬ್ರೇಕ್ ಆಗಿ 2 ಭೂಭಾಗ ಆಗತ್ತ. ಸೊ ಮೇಲ್ಗಡೆ ಭಾಗವನ್ನ ಇವನೇನ್ ಕರಿತಾನ, ಲಾರೇಷಿಯಾ ಅಂತ ಕರಿತಾನ. ಇಲ್ಲಿ ನೋಡ್ರಿ, ಲಾರೇಷಿಯಾ ಅಂತ ಕರಿತಾನ. ಕೆಳಗಡೆ ಭಾಗವನ್ನ ಏನಂತ ಕರಿತಾನ, ಗೋಂಡ್ವಾನ ಅಂತ ಕರಿತಾನ, ಗೋಂಡ್ವಾನ ಲ್ಯಾಂಡ್ ಅಂತ ಕರಿತಾನ. ಸೊ ಇವ್ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವ್ರ ಮೇಲೆ ಯಾವ ತರ ಕ್ವಶನ್ಸ್ ಗಳನ್ನ ಕೇಳ್ತಾರ ಅಂತ ಹೇಳಿ ನಾನು ಲಾಸ್ಟಿಗೆ ಡಿಸ್ಕಷನ್ ಮಾಡ್ತೀನಿ. ಸೊ ಮೇಲ್ಗಡೆ ಭಾಗವನ್ನ ಲಾರೇಷಿಯಾ, ಕೆಳಗಡೆ ಭಾಗವನ್ನ ಗೋಂಡ್ವಾನ ಅಂತ ಕರೀತಾರ. ಸೊ ನೋಡ್ರಿ, ನೆಕ್ಸ್ಟ್ ಇವನ್ ಮತ್ತೆ ಹೇಳ್ತಾನ, ಸೊ ಈ ತರ 2 ಭೂಭಾಗಗಳು ಉಂಟಾಗ್ತಾವ. ಸೊ ಮೊದಲು ಒಂದಿತ್ತು, ಆಮೇಲೆ ನೀರಿನ ಅಲೆಗಳಿಂದ 2 ಭೂಭಾಗ ಅದು, ಆಮೇಲೆ ನೆಕ್ಸ್ಟ್ ಮತ್ತೆ ನೀರಿನ ಅಲೆಗಳಿಂದ, ಗ್ರಾವಿಟೇಷನಲ್ ಫೋರ್ಸ್ ಇಂದ, ಟೈಡಲ್ ಫೋರ್ಸ್ ಇಂದ ಏನಾಗತ್ತಾ, ಈ ಭೂಭಾಗಗಳು ಮತ್ತೆ ಏನಾಗ್ತಾವ, ಅವುಗಳ ನಡುವೆ ಸೀಳು ಉಂಟಾಗಿ ಬ್ರೇಕ್ ಆಗಿ ಏನಾಗ್ತಾವ, ಬೇರೆ ಬೇರೆ ಖಂಡಗಳು ಉಂಟಾಗಿದಾವ ಅಂತಂತ ಹೇಳ್ತಾನ. ಇಲ್ಲಿ ನೋಡ್ರಿ, ಮೇಲ್ಗಡೆ ಪಾರ್ಟ್ದಿಂದ, ಲಾರೇಷಿಯಾ ಪಾರ್ಟ್ ಇಂದ ಯಾವ್ಯಾವುದು ಆಗ್ತಾವ. ಸೊ ನೋಡ್ರಿ, ಏಷ್ಯಾ ಖಂಡ ಆಗತ್ತ, ಆಮೇಲೆ ಯುರೋಪ್ ಖಂಡ ಆಗತ್ತ, ಆಮೇಲೆ ಉತ್ತರ ಅಮೆರಿಕ ಖಂಡಗಳು ಉಂಟಾಗ್ತಾವ. ಅದೇ ತರ ನೋಡ್ರಿ, ಕೆಳಗಡೆ ಪಾರ್ಟ್ ಇಂದ, ಗೋಂಡ್ವಾನಾ ಲ್ಯಾಂಡ್ ಇಂದ ಯಾವ ಯಾವ ಖಂಡಗಳು ಉಂಟಾಗಿದಾವ ಅಂತಂದು ಹೇಳ್ತಾನೆ ಇವನು. ಮೊದಲು ಸೌತ್ ಅಮೆರಿಕಾ, ಆಫ್ರಿಕಾ,
ಆಮೇಲೆ ಆಸ್ಟ್ರೇಲಿಯಾ, ಆಮೇಲೆ ಇನ್ನೊಂದು ಭೂಭಾಗ ಯಾವ್ದಂತ ಹೇಳಿದ್ರೆ ಭಾರತದ ದಕ್ಷಿಣ ಪೆನಿನ್ಸುಲರ್ ಅಂತ ಹೇಳ್ತೀವಿ, ಭಾರತದ ದಕ್ಷಿಣ ಭಾಗ, ಈ ತರ ಏನಂತಂದು ಹೇಳಿದ್ರೆ. ಆಮೇಲೆ ಇನ್ನೊಂದು ಅಂಟಾರ್ಟಿಕಾ. ಸೊ ಈ ಖಂಡಗಳೇನಾಗ್ತಾವ ಅಂದ್ರೆ ಆ ಭೂಭಾಗಗಳಿಂದ ಬೇರ್ಪಡ್ತಾವ ಅಂತ ಹೇಳ್ತಾರೆ. ಇಲ್ಲಿ ನೀವು ಡಯಾಗ್ರಾಮ್ ಅಲ್ಲಿ ನೋಡಿರ್ಬೋದು, ಲಾರೇಷಿಯಾ ಭಾಗದಲ್ಲಿ ನಾರ್ತ್ ಅಮೆರಿಕಾ, ಯುರೋಪ್ ಮತ್ತು ಏಷ್ಯಾ ಖಂಡಗಳು, ಗೋಂಡ್ವಾನಾದಲ್ಲಿ ಸೌತ್ ಅಮೆರಿಕಾ, ಆಫ್ರಿಕಾ, ಇಂಡಿಯಾ, ಆಸ್ಟ್ರೇಲಿಯಾ ಮತ್ತು ಅಂಟಾರ್ಟಿಕಾ ಖಂಡಗಳೇನಾಗ್ತಾವ ಒಡೆದು ಹೋಗ್ತಾವ. ಮತ್ತೆ ಆಮೇಲೆ ಇನ್ನೊಂದು ಹೇಳ್ತಾನ, ಸೊ ಈ ಎರಡು ಭೂಭಾಗಗಳ ಗೋಂಡ್ವಾನಾ ಮತ್ತು ಲಾರೇಷಿಯಾಗಳ ನಡುವೆ ಒಂದು ಜಲಭಾಗ ಕಂಡು ಬರುತ್ತೆ. ನಾವು ಹೇಳ್ತೀವಿ ಯಾವ ತರ ಅಂತಂದು ಹೇಳಿದ್ರೆ, ಎರಡು ಭೂಭಾಗಗಳ ನಡುವೆ ಒಂದು ದೊಡ್ಡದಾದ ಜಲಭಾಗ ಕಂಡು ಬಂದ್ರೆ ಅದನ್ನ ನಾವೇನಂತ ಕರಿತೀವಿ, ಸಮುದ್ರ ಅಂತ ಕರಿತೀವಿ. ಅದೇ ತರ ಇಲ್ಲಿ ನೋಡ್ರಿ, ಮೊದಲು ಪ್ಯಾಂಥಲಾಸ್ ಆಯ್ತು, ಬಟ್ ಆದ್ರೆ ಎರಡು ಭೂಭಾಗಗಳ ನಡುವೆ ಒಂದು ಜಲಭಾಗ ಕಂಡು ಬರೋದ್ರಿಂದ ಇದನ್ನ ನಾವು ಯಾವ ಸಮುದ್ರ ಅಂತ ಕರಿತಾನ, ತೆತಿಸ್ ಸಮುದ್ರ ಅಂತ ಕರಿತಾನ. ಯಾವ ಸಮುದ್ರ? ತೆತಿಸ್ ಸಮುದ್ರ. ನಮ್ಗೆ ಆಲ್ರೆಡಿ ಕ್ವಶನ್ ಕೇಳಿದಾರ, ತೆತಿಸ್ ಸಮುದ್ರದ ಅವಶೇಷ ಯಾವುದು ಅಂತ ಕೇಳಿದಾರ. ಸೊ ಈಗಿನ ಕಾಲದ ತೆತಿಸ್ ಸಮುದ್ರದ ಅವಶೇಷ ಯಾವುದು ಅಂತಂತ ಹೇಳಿದ್ರೆ ಮೆಡಿಟರೇನಿಯನ್ ಸಮುದ್ರ ಅಂತ ಹೇಳ್ತೀವಿ. ತೆತಿಸ್ ಸಮುದ್ರದ ಅವಶೇಷ ಯಾವುದು? ಮೆಡಿಟರೇನಿಯನ್ ಸಮುದ್ರ. ಇದನ್ನು ಕ್ವಶನ್ ಕೇಳ್ತಾರ. ಸೊ ಆಲ್ರೆಡಿ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ಅಲ್ಲಿ ಕೇಳಿದಾರ. ಆಮೇಲೆ ಇನ್ನೊಂದೇನ್ ಕೇಳಿದಾರ, ಹಿಮಾಲಯ ಪರ್ವತಗಳು ಕಂಡು ಬಂದಲ್ಲಿ ಯಾವ ಸಮುದ್ರ ಇತ್ತು ಅಂತ ಕೇಳಿದಾರ. ಮೊದಲು ಯಾವ ಸಮುದ್ರ ಇತ್ತು? ಅಲ್ಲಿ ತೆತಿಸ್ ಸಮುದ್ರ ಇತ್ತು. ಆಮೇಲೆ ಅಲ್ಲಿ ಹಿಮಾಲಯ ಪರ್ವತಗಳು ರಚನೆ ಆಗಿದಾವ. ಹಿಮಾಲಯ ಪರ್ವತಗಳು ಯಾಕೆ ರಚನೆ ಆಗಿದಾವ ಅಂತ ಹೇಳಿ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಲಾರೇಷಿಯಾದಿಂದ ಏಷ್ಯಾ, ಯುರೋಪ್, ಉತ್ತರ ಅಮೆರಿಕಾ, ಅದೇ ತರ ಗೋಂಡ್ವಾನಾದಿಂದ ಆಫ್ರಿಕಾ, ದಕ್ಷಿಣ ಅಮೆರಿಕಾ, ಆಸ್ಟ್ರೇಲಿಯಾ ಮತ್ತು ಅಂಟಾರ್ಟಿಕಾ ಖಂಡಗಳೇನಾಗ್ತಾವ ಬೇರ್ಪಡೆ ಆಗ್ತಾವ. ಇದಕ್ಕೆ ಕಾರಣ ಏನು? ಟೈಡಲ್ ಫೋರ್ಸ್ ಮತ್ತು ಗ್ರಾವಿಟೇಷನಲ್ ಫೋರ್ಸ್. ತುಂಬಾ ಇಂಪಾರ್ಟೆಂಟ್. ಟೈಡಲ್ ಫೋರ್ಸ್ ಮತ್ತು ಗ್ರಾವಿಟೇಷನಲ್ ಫೋರ್ಸ್, ಇವೆರಡು ಫೋರ್ಸ್ ಗಳಿಂದ ಏನಾಗ್ತಾ ಬ್ರೇಕ್ ಆಗ್ತಾವ. ನೀವು ಸಿಂಪಲ್ ಆಗಿ ಒಂದೇ ಡಯಾಗ್ರಾಮ್ ಅಲ್ಲಿ ನೋಡಬಹುದು. ಮೊದಲು ಒಂದೇ ಭೂಭಾಗ ಇತ್ತು, ಪ್ಯಾಂಜಿಯಾ. ಸೊ ಈ ಫೋರ್ಸ್ ಗಳಿಂದ ಏನಾಗುತ್ತೆ, ಅದು ಎರಡು ಭಾಗಗಳು ಉಂಟಾಗ್ತಾವ, ಒಂದು ಲಾರೇಷಿಯಾ ಆಮೇಲೆ ಗೋಂಡ್ವಾನಾ. ಇವುಗಳ ನಡುವೆ ಕಂಡು ಬಂದ ಸಮುದ್ರವನ್ನ ಇವನ್ ಏನಂತ ಕರಿತಾನ? ತೆತಿಸ್ ಸಮುದ್ರ ಅಂತ ಕರಿತಾನ. ಅದಾದ ನಂತರ ನೆಕ್ಸ್ಟ್ ಏನಾಗ್ತಾವ, ಇದೇ ತರ ಏನಾಗ್ತಾವ ಮತ್ತೆ ಬ್ರೇಕ್ ಆಗಿ ಅವೇನಾಗ್ತಾವ ಮೂವ್ ಆಗ್ತಾ ಹೋಗ್ತಾವ, ಡ್ರಿಫ್ಟ್ ಆಗ್ತಾ ಹೋಗ್ತಾವ. ಸೊ ಈ ಡ್ರಿಫ್ಟಿಗೆ ಕಾರಣ ಏನು? ಟೈಡಲ್ ಫೋರ್ಸ್. ಇವಾಗ ನೀವು ನೋಡಿರ್ಬೋದು, ಫಾರ್ ಎಕ್ಸಾಂಪಲ್, ಸೊ ಯಾವ್ದಾದ್ರು ಒಂದು ವಸ್ತುವನ್ನ ನೀವು ಪುಷ್ ಮಾಡ್ತಾ ಇದ್ರೆ, ಅಥವಾ ಇಲ್ಲ ಅಂತಂತ ಹೇಳಿದ್ರೆ ನೀವು ಹಳ್ಳಿಗಳಲ್ಲೆಲ್ಲ ನೋಡ್ತಿರ್ಬೋದು. ಸೊ ಅಮ್ಮಂದ್ರೆ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಮರದಲ್ಲಿ ಕಾಳು ಹಾಕ್ಬಿಟ್ಟು ತೂರ್ತಾ ಇರ್ತಾರ. ಸೊ ಗಾಳಿ ಬೀಸ್ತಾ ಇರುತ್ತೆ. ಗಾಳಿ ಬೀಸ್ದಾಗ ಏನಾಗತ್ತೆ ಅಂತಂದ್ ಹೇಳಿದ್ರೆ, ಸೊ ಮೇಲ್ಗಡೆ ಸಣ್ಣ ಸಣ್ಣ ಏನಿರ್ತಾವ ಅಂದ್ರೆ ವೇಟ್ಲೆಸ್ ಏನಿರ್ತಾವ ಮುಂದ್ಗಡೆ ಹೋಗಿ ಬೀಳ್ತಾವ, ಕಾಳುಗಳೇನ ಬೀಳ್ತಾವ ಕೆಳಗಡೆ ಬೀಳ್ತಾವ. ಅಂದ್ರೆ ಫೋರ್ಸ್ ಆಕ್ಟ್ ಆಗ್ತಿರೋದ್ರಿಂದ ಏನಾಗ್ತಾವ ಮೂವ್ ಆಗ್ತಾವ ಗಾಳಿ ಬೀಸೋದ್ರಿಂದ. ಅದೇ ತರ ಇಲ್ಲಿ ಟೈಡಲ್ ಫೋರ್ಸ್ ಇಂದ ಏನಾಗತ್ತೆ ಅಂತಂದ್ ಹೇಳಿದ್ರೆ ಖಂಡಗಳು ಮೂವ್ ಆಗ್ತಾವ, ಚಲಿಸ್ತಾವ, ಡ್ರಿಫ್ಟ್ ಆಗ್ತಾವ ಅಂತಂದು ಯಾರು ಹೇಳ್ತಾರ? ಆಲ್ಫ್ರೆಡ್ ವೆಗನರ್ ಹೇಳ್ತಾನ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿಯಲ್ಲಿ. ನೋಡ್ರಿ ನೆಕ್ಸ್ಟ್, ಸೊ ಈ ಭೂಭಾಗಗಳಿಂದ ಬೇರೆ ಬೇರೆ ಖಂಡಗಳು ಉಂಟಾಗ್ತಾವ ಅಂತಂದು ಹೇಳ್ತಾನ. ಬೇರೆ ಬೇರೆ ಖಂಡಗಳಾಗ್ತಾವ. ಅದಾದ ನಂತರ ನೆಕ್ಸ್ಟ್ ಮತ್ತೆ ಟೈಡಲ್ ಫೋರ್ಸ್ ಇಂದ, ಗ್ರಾವಿಟೇಷನಲ್ ಫೋರ್ಸ್ ಇಂದ ಭೂಮಿ ತಿರುಗ್ತಾ ಇರೋದ್ರಿಂದ ಸೊ ಏನಾಗುತ್ತಾ ಖಂಡಗಳು ಬೇರೆ ಬೇರೆ ಪೊಸಿಷನ್ ಅಲ್ಲಿ ಇದಾವ ಅಂತಂದು ಯಾರು ಹೇಳ್ತಾರ? ಆಲ್ಫ್ರೆಡ್ ವೆಗನರ್ ಅವ್ರು ಹೇಳ್ತಾರ. ಸೊ ಇಲ್ಲಿ ಇಷ್ಟೇ ನೋಡ್ರಿ, ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಪ್ರಕಾರ ಸೊ ಮೊದಲು ಒಂದು ಭೂಭಾಗ ಇತ್ತು, ಅದು ಯಾವ್ದಂತ ಕ್ವಶನ್ ನಿಮ್ಗೆ ಕೇಳ್ಬೋದು, ಪ್ಯಾಂಜಿಯಾ. ಸೊ ಪ್ಯಾಂಜಿಯಾದಿಂದ ಬೇರೆ ಬೇರೆ ಯಾವ ಯಾವ ಭೂಭಾಗಗಳಾಗ್ತಾವ? ಲಾರೇಷಿಯಾ ಮತ್ತು ಗೋಂಡ್ವಾನಾ. ಸೊ ನಮಗೆ ಏನ್ ಕ್ವಶನ್ ಕೇಳಿದಾರೆ ಅಂದ್ರೆ ನಮ್ಮ ಸ್ಟೇಟ್ ಎಕ್ಸಾಮ್ಸ್ ಅಲ್ಲಿ ಗೋಂಡ್ವಾನಾ ಅಂತ ಹೆಸರು ಬರಕ್ ಕಾರಣ ಏನು ಅಂತ ಕೇಳಿದಾರೆ. ಯಾಕಂತಂತ ಹೇಳಿದ್ರೆ ಈ ಪ್ರದೇಶದಲ್ಲಿ ಗೋಂಡ್ವಾನಾ ಅನ್ನೋ ಟ್ರೈಬ್ ಕಂಡು ಬರೋದ್ರಿಂದ ಸೊ ಇದಕ್ಕೇನಂತ ಕರೀತಾನ? ಗೋಂಡ್ವಾನಾ ಅಂತ ಕರೀತಾನ. ಸೊ ಇವೆಲ್ಲ ಏನಂತ ಹೇಳಿದ್ರೆ ಮೊದಲಾಗಿದ್ದಾವ. ಬಟ್ ಆದ್ರೆ ಇವನು ಪ್ರತಿಪಾದಿಸಿದ ಸಿದ್ಧಾಂತ ಯಾವಾಗ ಅಂತಂದ್ರೆ 19ನೇ ಶತಮಾನದಲ್ಲಿ ಇವನು ಸಿದ್ಧಾಂತವನ್ನ ಪ್ರತಿಪಾದಿಸ್ತಾನ. ಸೊ ನೋಡ್ರಿ, ಇದನ್ನೆಲ್ಲ ಮಾಡ್ತಾನ, ಎಲ್ರು ಒಪ್ಕೊಂತಾರ. ಆಗಿನ ಕಾಲದಲ್ಲಿ ಏನಂತ ಹೇಳಿದ್ರೆ ಯಾರಾದ್ರೂ ಸಿದ್ಧಾಂತಗಳನ್ನ ಕರೆಕ್ಟ್ ಆಗಿ ಹೇಳ್ತಾ ಇದ್ರೆ ಎಲ್ರು ಒಪ್ಕೊಂಡ್ ಬಿಡ್ತಾರೆ, ಹಾ ಓಕೆ ಕರೆಕ್ಟ್ ಆಗಿರ್ಬೋದಲ್ಲ ಅಂತ ಹೇಳಿ. ಬಟ್ ಅದು ಸಮ್ ವಿಜ್ಞಾನಿಗಳು ಇರ್ತಾರ, ನಮ್ಮಂತಾರ ನಿಮ್ಮಂತಾರ ಕ್ವಶನ್ಸ್ ಮಾಡ್ತಾರ. ಸೊ ಕ್ರಿಟಿಸಿಸಮ್, ಟೀಕೆಗಳೇನು? ಸೊ ಇವ್ನು ಹೇಳಿದ ತಕ್ಷಣ ಸಮ್ ಮೆಂಬರ್ ಏನ್ ಮಾಡ್ತಾರ? ಒಪ್ಕೊಂತಾರ. ಇನ್ ಸಮ್ ಮೆಂಬರ್ ಅದಕ್ಕೆ ಅಪೋಸ್ ಮಾಡ್ತಾರ. ಸೊ ಅವಾಗ ಏನಾಗುತ್ತೆ ಅಂತಂದ ಹೇಳಿದ್ರೆ ಈ ಥಿಯರಿ ಫೇಲ್ಯೂರ್ ಆಗತ್ತ. ಬಟ್ ಆದ್ರೆ ಇದೇನಂತಂದ ಹೇಳಿದ್ರೆ ಈ ಥಿಯರಿ ಬೇರೆ ಬೇರೆ ಸಿದ್ಧಾಂತಗಳಿಗೆ ಮುನ್ನುಡಿ ಆಗುತ್ತೆ. ಬೇರೆ ಬೇರೆ ಸಿದ್ಧಾಂತಗಳು ಮತ್ತೆ ಏನ್ ಮಾಡ್ತಾರ? ಪ್ರತಿಪಾದಿಸ್ತಾರ. ಬಟ್ ಆದ್ರೆ ಇಲ್ಲಿ ಟೀಕೆಗಳೇನು ಅಂತ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿರೋ ಟೀಕೆಗಳು ಏನು ಮೇನ್ ಇಂಪಾರ್ಟೆಂಟ್. ಸೊ ಇವನೇನ್ ಮಾಡ್ತಾನಂತಂದ ಹೇಳಿದ್ರೆ ಡ್ರಿಫ್ಟ್ ಆಗೋಕೆ, ಚಲನೆ ಆಗೋಕೆ, ಇವಾಗ ಭೂಭಾಗಗಳೇನಾಗ್ತಾವ? ಚಲಿಸ್ತಾವ ಅಂತ ಹೇಳ್ತಾರೆ. ಬಟ್ ಆದ್ರೆ ಅಂತ ದೊಡ್ಡ ದೊಡ್ಡ ಭೂಭಾಗಗಳು ಚಲಿಸ್ಬೇಕಂತಂದು ಹೇಳಿದ್ರೆ ಸಾಗರ ಅಲೆಗಳಿಂದ ಮೂವ್ ಆಗಂಗಿಲ್ಲ, ಚಲಿಸಂಗಿಲ್ಲ. ಸಾಗರದ ಅಲೆಗಳ ಶಕ್ತಿ ಎಷ್ಟಿರುತ್ತ, ಫೋರ್ಸ್ ಏನಿರುತ್ತೆ ಕಡಿಮೆ ಇರುತ್ತೆ. ಬಟ್ ಆದ್ರೆ ಅಷ್ಟೊಂದು ದೊಡ್ಡ ದೊಡ್ಡ ಭೂಭಾಗಗಳನ್ನ ಅದು ಮೂವ್ ಮಾಡ್ಬೇಕಂತಂದು ಹೇಳಿದ್ರೆ
ತುಂಬಾ ದೊಡ್ಡ ಎನರ್ಜಿ ಬೇಕಾಗುತ್ತೆ, ಫೋರ್ಸ್ ತುಂಬಾ ದೊಡ್ಡದಾಗಿರೋ ಫೋರ್ಸ್ ಬೇಕಾಗಿರುತ್ತೆ. ಬಟ್ ಆದ್ರೆ ಇಲ್ಲೇನಾಗತ್ತೆ, ಸೊ ಈ ಡ್ರಿಫ್ಟಿಂಗ್ಗೆ, ಭೂಭಾಗಗಳ ಚಲನೆಗೆ ಯಾವ ಎನರ್ಜಿ ಕಾರಣ ಆಗತ್ತ, ಯಾವ ಶಕ್ತಿ ಕಾರಣ ಆಗತ್ತ, ಯಾವ ಫೋರ್ಸ್ ಕಾರಣ ಆಗತ್ತ ಅಂತ ಹೇಳುದು. ಸೊ ಇವನೇನಾಗತ್ತೆ, ಇವನ್ ಥಿಯರಿ ಫೇಲ್ ಆಗತ್ತ. ಸೊ ಅದಾದ ನಂತರ ಇನ್ನೊಂದು ನೋಡ್ರಿ, ಇದು ಫಸ್ಟ್ ಒನ್. ಅದಾದ ನಂತರ ನೆಕ್ಸ್ಟ್ ಒನ್. ಸೊ ಈ ಎರಡು ಭೂಭಾಗ, ಒಂದು ಭೂಭಾಗ ಇರುತ್ತೆ, ಆಮೇಲೆ ಎರಡು ಭೂಭಾಗಗಳಾಗ್ತಾವ. ಈ ಭೂಭಾಗಗಳಿಂದ ಬೇರೆ ಬೇರೆ ಖಂಡಗಳೇನಾಗ್ತಾವ, ರಚನೆ ಆಗ್ತಾವ. ಸೊ ಈ ತರ ಏನಾಗತ್ತಂದ್ರೆ ಸೀಳು ಉಂಟಾಗತ್ತ ಅಂತ ಹೇಳ್ತಾನೆ, ಬ್ರೇಕ್ ಆಗತ್ತ. ಈ ಬ್ರೇಕ್ ಆಗೋಕೆ ಕಾರಣ ಏನು, ಸೊ ಯಾವ ಎನರ್ಜಿ ಕಾರಣ ಆಗತ್ತ, ಅವು ಹೆಂಗ್ ಬ್ರೇಕ್ ಆಗತ್ತ, ಮೆಕ್ಯಾನಿಸಮ್ ಏನು ಅಂತಂದ ಹೇಳಿ ಇವನ್ ಥಿಯರಿ ಎಕ್ಸ್ಪ್ಲೇನ್ ಮಾಡಂಗಿಲ್ಲ. ಸೊ ಇವೆರಡು ನೋಡ್ರಿ, ಫಸ್ಟ್ ಒನ್ ಫೋರ್ಸಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಡ್ರಿಫ್ಟಿಂಗ್ ಅಂತ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು, ಕುಡ್ ನಾಟ್ ಎಕ್ಸ್ಪ್ಲೇನ್ ಟ್ರಿಗರ್ ಮೆಕ್ಯಾನಿಸಮ್ ಫಾರ್ ದಿ ಬ್ರೇಕಿಂಗ್ ಆಫ್ ಫ್ಯಾಂಜಿಯಾ, ಆಮೇಲೆ ಬ್ರೇಕಿಂಗ್ ಆಫ್ ಅಂಡ್ ಡ್ರಿಫ್ಟಿಂಗ್ ಆಫ್ ಕಾಂಟಿನೆಂಟ್ಸ್. ಸೊ ಬ್ರೇಕಿಂಗು ಮತ್ತು ಚಲನೆಗೆ ಯಾವ ಎನರ್ಜಿ ಕಾರಣ ಆಗತ್ತ ಅನ್ನೋದು ಇದು ಎಕ್ಸ್ಪ್ಲೇನ್ ಮಾಡಂಗಿಲ್ಲ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಇನ್ನೊಂದು ಏನಂತಂದು ಹೇಳಿದ್ರೆ, ಭೂಮಿಯಲ್ಲಿ ನಮ್ಮ ಭೂಮಿಯಲ್ಲಿ ಏನಂತಂದು ಹೇಳಿದ್ರೆ ಮೌಂಟೇನ್ಸ್ ಗಳಿದಾವ, ಆಮೇಲೆ ಸಮುದ್ರದಲ್ಲಿ ದ್ವೀಪಗಳಿದಾವ, ಐಲ್ಯಾಂಡ್ಸ್ ಗಳಿದಾವ. ಇವು ಯಾವ ತರ ರಚನೆ ಆದವು ಅಂತಂದು ಹೇಳಿ ಈ ಥಿಯರಿ ಹೇಳಂಗಿಲ್ಲ. ಸೊ ಇವೇನಂತಂದು ಹೇಳಿದ್ರೆ ಮೂರು ತುಂಬಾ ಇಂಪಾರ್ಟೆಂಟ್ ಆಗಿರೋ ಕ್ರಿಟಿಸಿಸಮ್ಗಳು. ಸೊ ಅದೇ ತರ ನೋಡ್ರಿ ಇನ್ನೊಂದು, ಸೊ ಇದಕ್ಕೆ ಪುರಾವೆಗಳೇನು, ಇವಾಗ ಒಂದು ಥಿಯರಿ ಅವ್ನು ಪ್ರತಿಪಾದಿಸ್ತದಾನ ಅಂತಂದು ಹೇಳಿದ್ರೆ ಅವ್ನ ಟೀಕೆಗಳನ್ನು ಮಾಡಿದ್ರು, ಬಟ್ ಅದ್ರ ಎವಿಡೆನ್ಸಸ್ ಕೂಡ ಇದಾವ. ಸೊ ಇವನ್ ಥಿಯರಿಗೆ ಕರೆಕ್ಟ್ ಆಗಿದೆ, ಇವನ್ ಥಿಯರಿ ಕರೆಕ್ಟ್ ಆಗಿದೆ, ಡ್ರಿಫ್ಟ್ ಆಗ್ತಿದಾವ, ಭೂಖಂಡಗಳು ಚಲನೆ ಆಗ್ತಿದಾವ ಅಂತಂದು ಹೇಳಿ ಎವಿಡೆನ್ಸಸ್ ಕೂಡ ಇದಾವ. ಸೊ ಈ ಎವಿಡೆನ್ಸಸ್ಗಳು ಯಾವ್ಯಾವ ಅಂತ ನೋಡೋಣ. ಇವಾಗ ನೋಡ್ರಿ, ಕ್ವಶನ್ಸ್ಗಳು ಜಾಸ್ತಿ ಎವಿಡೆನ್ಸಸ್ ಮೇಲೆ ಇದಾವ. ಸೊ ನಮ್ ಕ್ವಶನ್ಸ್ ಯಾವ್ಯಾವ ಹೆಂಗೆ ಕ್ವಶನ್ಸ್ ಗಳನ್ನ ಕೇಳಿದಾರೆ ಅಂತ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ನೋಡ್ರಿ, ಭೂಖಂಡಗಳ ಹೊಂದಾಣಿಕೆ, ಜಿಗ್ಸ್ ಆಫ್ ಇಟ್ ಅಂತ ಹೇಳ್ತೀವಿ. ಜಿಗ್ಸ್ ಆಫ್ ಇಟ್, ಈಗ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಕೊಟ್ಟ. ಸೊ ಇವುಗಳ ನಡುವೆ ಯಾವ ತರ ಆಗಿದಾವ, ಸೊ ಯಾವ ತರ ಭೂಖಂಡಗಳು ಹೊಂದಾಣಿಕೆ ಆಗಿದಾವ. ಸೊ ಮೊದಲು ಒಂದೇ ಭಾಗ ಇತ್ತು, ಅದಾದ ನಂತರ ಎರಡು ಭಾಗಗಳಾದವು, ಬೇರೆ ಬೇರೆ ಖಂಡಗಳಾದವು. ಈ ಬೇರೆ ಬೇರೆ ಖಂಡಗಳು ಏನಾಗ್ತಿದಾವ ಅಂದ್ರೆ ಬೇರೆ ಬೇರೆ ಡೈರೆಕ್ಷನ್ ಗಳಲ್ಲಿ ಮೂವ್ ಆಗ್ತಿದಾವ, ಡ್ರಿಫ್ಟ್ ಆಗ್ತಿದಾವ ಅಂತಂದು ಹೇಳಿ ವೆಗ್ನರ್ ಹೇಳ್ತಾನೆ. ಸೊ ನೋಡ್ರಿ, ಭೂಖಂಡಗಳ ಹೊಂದಾಣಿಕೆ ಅಂತ ಬಂದಾಗ ಫಸ್ಟ್ ಒನ್ ಏನಂತಂದು ಹೇಳಿದ್ರೆ, ಸೊ ನಾರ್ತ್ ಅಮೆರಿಕ, ಉತ್ತರ ಅಮೆರಿಕ, ಅದಾದ ನಂತರ ಈ ಪ್ರದೇಶದಲ್ಲಿ ಇನ್ನೊಂದೇನಿದೆ, ಯುರೋಪ್ ಇದೆ, ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಮತ್ತು ಯುರೋಪ್. ಸೊ ಇವುಗಳನ್ನ ನಾವು ಜೋಡಣೆ ಮಾಡಿದ್ರೆ ಕರೆಕ್ಟ್ ಆಗಿ ಏನಾಗುತ್ತೆ, ಒಂದು ಭೂಭಾಗ ರೆಡಿ ಆಗುತ್ತೆ. ಅದೇ ಹೇಳ್ತಾನೆ, ಯುರೋಪ್ ತೀರದ ಪ್ರದೇಶದ ಜೊತೆ ಉತ್ತರ ಅಮೆರಿಕದ ತೀರದ ಪ್ರದೇಶ ಏನಾಗತ್ತ, ಹೊಂದಾಣಿಕೆ ಆಗತ್ತ. ಇದು ಫಸ್ಟ್ ಒನ್. ಆಮೇಲೆ ಇನ್ನೊಂದು ನೋಡ್ರಿ, ಆಫ್ರಿಕಾ ತೀರದ ಜೊತೆ, ಇಲ್ಲಿ ನೋಡ್ರಿ, ಈ ಆಫ್ರಿಕಾ ತೀರದ ಜೊತೆ ದಕ್ಷಿಣ ಅಮೆರಿಕ ತೀರ ಏನಾಗತ್ತ, ಕರೆಕ್ಟ್ ಆಗಿ ಫಿಟ್ ಆಗತ್ತ. ನಾವು ಹೇಳ್ತೀವಿ ನಟ್ ಅಂಡ್ ಬೋಲ್ಟ್ ಹೆಂಗ್ ಫಿಟ್ ಮಾಡ್ತೀವಲ್ಲ, ಕರೆಕ್ಟ್ ಆಗಿ. ಸೊ ಈ ತರ ಏನಾಗುತ್ತೆ, ಒಂದು ಭೂಭಾಗ ರೆಡಿ ಆಗುತ್ತೆ, ಕರೆಕ್ಟ್ ಆಗಿ ಫಿಟ್ ಆಗ್ತಾವ. ಈಗ ಫಾರ್ ಎಕ್ಸಾಂಪಲ್ ಇವಾಗ ನೋಡಿರ್ಬೋದು, ಸೊ ಇದು ಟ್ರಯಾಂಗಲ್ ಅಂತ ಅನ್ಕೊಡ್ರಿ, ಇನ್ನೊಂದೇನಂದ್ರೆ ಈ ತರ ಭೂಭಾಗ ಅಂತ ಏನಾದ್ರು ಒಂದು ವಸ್ತು ಅನ್ಕೊಡ್ರಿ. ಸೊ ಇದನ್ನ ನಾವು ಅಲ್ಲಿ ಹೋಗಿ ಸೇರಿಸಿದಾಗ ಕರೆಕ್ಟ್ ಆಗಿ ಯಾವ ತರ ಫಿಟ್ ಆಗುತ್ತೆ, ಅದೇ ತರ ಏನಾಗುತ್ತೆ, ಸೌತ್ ಅಮೆರಿಕಾದ ತೀರದ ಪ್ರದೇಶ ಮತ್ತು ಆಫ್ರಿಕಾ ತೀರದ ಪ್ರದೇಶ, ಅದೇ ತರ ಉತ್ತರ ಅಮೆರಿಕಾದ ಈ ತೀರದ ಪ್ರದೇಶ, ಯುರೋಪಿನ ಪಶ್ಚಿಮದ ತೀರದ ಪ್ರದೇಶಗಳು ಏನಾಗ್ತಾವ, ಕರೆಕ್ಟ್ ಆಗಿ ಫಿಟ್ ಆಗ್ತಾವ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಜಿಗ್ಸಾ ಫಿಟ್ ಅಂತ ಹೇಳ್ತೀವಿ. ಫಸ್ಟ್ ಎವಿಡೆನ್ಸ್ ಇದೇನಂತಂದು ಹೇಳಿದ್ರೆ ಇವಾಗೂ ಕೂಡ ಕರೆಕ್ಟ್ ಆಗಿದೆ. ನೋಡ್ರಿ, ಸೆಕೆಂಡ್ ಎವಿಡೆನ್ಸ್, ಶಿಲೆಗಳು. ಸೊ ಈ ತರ ಫಿಟ್ ಆಗಿದಾವ, ಒಂದೇ ಕಡೆ ಇದಾವ ಅಂತಂದು ಹೇಳಿದ್ರೆ, ಭೂಭಾಗ ಒಂದೇ ಇತ್ತು ಅಂತಂದು ಹೇಳಿದ್ರೆ, ಇಲ್ಲಿ ಏನಂತಂದು ಹೇಳಿದ್ರೆ ಶಿಲೆಗಳು ಒಂದೇ ತರ ಇರ್ತಾವ. ಸೊ ಆಮೇಲೆ ಇವು ಬ್ರೇಕ್ ಆಗಿ ಇದು ಈ ಕಡೆ ಆಫ್ರಿಕಾ ಈ ಕಡೆ, ಆಮೇಲೆ ಸೌತ್ ಅಮೆರಿಕ ಈ ಕಡೆ ಏನಾಗಿದಾವ ಅಂತಂದು ಹೇಳಿದ್ರೆ ಮೂವ್ ಆಗಿದಾವ. ಒಂದು ಪೂರ್ವದ ಕಡೆ, ಇನ್ನೊಂದು ಪಶ್ಚಿಮದ ಕಡೆ ಮೂವ್ ಆಗಿದಾವ. ಬಟ್ ಆದ್ರೆ ಇಲ್ಲಿರೋ ಶಿಲೆಗಳು ಏನಾಗಿದಾವ ಅಂತಂದು ಹೇಳಿದ್ರೆ ಮ್ಯಾಚಿಂಗ್ ರಾಕ್ಸ್, ಹೊಂದಾಣಿಕೆ ಆಗಿದಾವ. ಇಲ್ಲಿರೋ ಶಿಲೆಗಳು ಎಲ್ಲ ಏನಾಗಿದಾವ, ಹೊಂದಾಣಿಕೆ ಆಗಿದಾವ ಅಂತಂದು ಹೇಳ್ತಾರ. ಇದು ಸೆಕೆಂಡ್ ಎವಿಡೆನ್ಸ್. ಸೊ ಅದೇ ತರ ನೋಡ್ರಿ, ನೆಕ್ಸ್ಟ್ ಒನ್ ಗೋಲ್ಡ್ ವಿಯರಿಂಗ್ ರಾಕ್ಸ್ ಅಂತ ಹೇಳ್ತೀವಿ. ಸೌತ್ ಅಮೆರಿಕ ಮತ್ತು ವೆಸ್ಟರ್ನ್ ಆಫ್ರಿಕಾದಲ್ಲಿ ಕಂಡು ಬರ್ತಾವ. ಸೊ ಏನಂತಂದು ಹೇಳಿದ್ರೆ, ಇಲ್ಲಿ ಡೈಗ್ರಾಮ್ ನೋಡ್ರಿ, ಸೊ ಈ ಪ್ರದೇಶದಲ್ಲಿ ಏನಂತಂದು ಹೇಳಿದ್ರೆ ಗೋಲ್ಡ್ ಬೇರಿಂಗ್ ರಾಕ್ಸ್ ಇದಾವ. ಇಲ್ಲಿ ನದಿಗಳು ಹರಿತಾವ. ಈ ನದಿಗಳಲ್ಲಿ ಏನಂತಂದು ಹೇಳಿದ್ರೆ ಬಂಗಾರ, ಗೋಲ್ಡ್ ಏನಾಗತ್ತೆ, ಡೆಪಾಸಿಟ್ ಆಗತ್ತೆ ಅಂತ ಹೇಳಿದ್ರೆ. ಸೊ ಈಗ ನದಿ ಇದೆ, ಈ ನದಿಯಲ್ಲಿ ಏನಾಗತ್ತೆ ಅಂತಂದು ಹೇಳಿದ್ರೆ ನದಿ ಜೋರಾಗಿ ಹರಿತಾ ಇರುತ್ತೆ. ಸೊ ಇಲ್ಲಿ ಗೋಲ್ಡ್ ಬಿಯರಿಂಗ್ ರಾಕ್ಸ್, ಏನ್ ಕಲ್ಲುಗಳಿರ್ತಾವ, ಬಂಗಾರವನ್ನ ಹೊಂದಿರುವ, ಖನಿಜವನ್ನ ಹೊಂದಿರುವ ಕಲ್ಲುಗಳು ಏನಾಗ್ತಾವ ಅಂತಂದು ಹೇಳಿದ್ರೆ ಸವೆತಕ್ಕುಂಟಾಗಿ, ಸೊ ಅದೇ ತರ ಏನಾಗ್ತಾವ ಅಂತಂದು ಹೇಳಿದ್ರೆ ಮೂವ್ ಆಗ್ತಾ ಹೋಗಿ ಏನಾಗತ್ತೆ, ಮುಂದೊಂದ್ ಕಡೆ ಹೋಗಿ ಗೋಲ್ಡ್ ಆಗಿ ಡೆಪಾಸಿಟ್ ಆಗುತ್ತೆ. ಇದೇನಂತಂದು ಹೇಳಿದ್ರೆ ಸಣ್ಣ ಪ್ರಮಾಣದಲ್ಲಿ, ದೊಡ್ಡ ಪ್ರಮಾಣದಲ್ಲೆಲ್ಲ, ಚಿಕ್ಕ ಪ್ರಮಾಣದಲ್ಲಿ ಕಲ್ಲುಗಳು ಏನಾಗ್ತಾವ ಅಂತ, ಗೋಲ್ಡ್ ಬಿಯರಿಂಗ್ ರಾಕ್ಸ್ ಏನಾಗ್ತಾವ, ಮೂವ್ ಆಗ್ತಾ ಹೋಗಿ ಮುಂದೆ ಹೋಗಿ ಡೆಪಾಸಿಟ್ ಆಗ್ತಾವ. ಇದು ಎಲ್ಲಿ ಅಂತ ಹೇಳಿದ್ರೆ ರಿವರ್ ಪಾತ್ ಅಲ್ಲಿ, ನದಿಯಲ್ಲಿ. ಸೊ ಇವೆಲ್ಲಿ ಕಂಡು ಬರ್ತಾವ ಅಂತ ಹೇಳಿದ್ರೆ ಸೌತ್ ಅಮೆರಿಕ ಮತ್ತು ವೆಸ್ಟರ್ನ್ ಆಫ್ರಿಕಾದಲ್ಲಿ.
ಸೊ ಯಾವ ಪ್ರದೇಶದಲ್ಲಿ? ಸೌತ್ ಅಮೆರಿಕಾ ಮತ್ತು ವೆಸ್ಟರ್ನ್ ಆಫ್ರಿಕಾ, ಈ ಪ್ರದೇಶ ಮತ್ತು ಈ ಪ್ರದೇಶದಲ್ಲಿ ಏನಾಗ್ತಾವ ಅಂತ ಹೇಳಿದ್ರೆ ಸೊ ಈ ತರದ ಗೋಲ್ಡ್ ಡೆಪಾಸಿಟ್ಸ್ಗಳು ಕಂಡು ಬರ್ತಾವ. ಸೊ ಅದೇ ತರ ನೋಡ್ರಿ ನಮ್ಮ ಇಂಡಿಯಾದಲ್ಲೂ ಕೂಡ ಕಂಡು ಬರ್ತಾವ. ಯಾವ ನದಿಯಲ್ಲಿ? ಸುವರ್ಣರೇಖಾ ನದಿಯಲ್ಲಿ. ಸುವರ್ಣರೇಖಾ ನದಿಯಲ್ಲಿ, ಜಾರ್ಖಂಡ್ನ ಸುವರ್ಣರೇಖಾ ನದಿಯಲ್ಲಿ ಕೂಡ ಏನಾಗ್ತಾವ ಅಂದ್ರೆ ಗೋಲ್ಡ್ ಬಿಯರಿಂಗ್ ರಾಕ್ಸ್ ಕಂಡು ಬರ್ತಾವ. ಅದೇ ತರ ಗೋಲ್ಡ್ ಡೆಪಾಸಿಟ್ಸ್ ಕಂಡು ಬರ್ತಾವ. ಬಟ್ ಆದ್ರೆ ಅದು ಸಣ್ಣ ಪ್ರಮಾಣದಲ್ಲಿ, ದೊಡ್ಡ ದೊಡ್ಡ ಪ್ರಮಾಣದಲ್ಲೆಲ್ಲ. ಅದನ್ನ ಹೋಗಿ ಗಾಳೆ ಹಾಕೊಂಡು ಮನೆಗೆ ತಗೊಂಡು ಹೋಗೋದಲ್ಲ. ಸಣ್ಣ ಸಣ್ಣ ಪ್ರಮಾಣದಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಗೋಲ್ಡ್ ಬಿಯರಿಂಗ್ ರಾಕ್ಸ್ ಇಂದ ಸವೆತ ಉಂಟಾಗಿ ಎರೋಷನ್ ಆಗಿ ಏನಾಗತ್ತೆ ಮುಂದೆ ಹೋಗಿ ಗೋಲ್ಡ್ ಡೆಪಾಸಿಟ್ ಉಂಟಾಗತ್ತೆ. ಇದು ಒಂದು ರೀಸನ್. ಸೊ ಅದಾದ ನಂತರ ನೋಡ್ರಿ ಎನಿಮಲ್ಸ್ ಬಿಹೇವಿಯರ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಎನಿಮಲ್ಸ್ ಬಿಹೇವಿಯರ್ ಇವಾಗ ನೋಡ್ರಿ ಫಾರ್ ಎಕ್ಸಾಂಪಲ್ ಏನಂತ ಹೇಳಿದ್ರೆ ಒಂದು ದೊಡ್ಡ ಭೂಭಾಗ ಇರುತ್ತ, ಎಲ್ಲಾ ಎನಿಮಲ್ಸ್ ಏನಂತ ಹೇಳಿದ್ರೆ ಈ ಪ್ರದೇಶದಲ್ಲಿ ಇರ್ತಾವ. ಸೊ ಎಲ್ಲಾ ಪ್ರದೇಶ. ಬಟ್ ಆದ್ರೆ ಏನಂತ ಹೇಳಿದ್ರೆ ಈ ಪ್ರದೇಶದಲ್ಲಿ ಸುನಾಮಿನೋ ಅಥವಾ ಭೂಕಂಪ ಅಥವಾ ಜ್ವಾಲಾಮುಖಿ ವೋಲ್ಕ್ಯಾನೋಗಳು ಏನಾಗ್ತಾವ ಅಂತ ಹೇಳಿ ಈ ಪ್ರದೇಶದಲ್ಲಿ ಉಂಟಾಗ್ತಾವ. ಸೊ ಈ ಪ್ರದೇಶದಲ್ಲಿ ಹಜಾರ್ಡಸ್ ಈ ತರ ಉಂಟಾಗೋದ್ರಿಂದ ಇಲ್ಲಿರೋ ಪ್ರಾಣಿಗಳೇನಾಗ್ತಾವ ಅಂತ ಹೇಳಿದ್ರೆ ಈ ಕಡೆ ಭೂಭಾಗ ಐತಿ ಅಂತಂದು ಹೇಳಿ ಏನ್ ಮಾಡ್ತಾವ, ಅವುಗಳನ್ನ ಪ್ರಾಣವನ್ನ ರಕ್ಷಣೆ ಮಾಡ್ಕೊಳಕ್ ಏನಾಗ್ತಾವ ಓಡ್ಕೊಂತ ರನ್ ಮಾಡ್ತಾವ. ಸೊ ಈ ಕಡೆ ಏನಾಗ್ತಾವ ಚಲನೆ ಹೊಂತಾವ. ಸೇಮ್ ಅದೇ ತರ ಇವಾಗೂ ಕೂಡ ಏನಾಗ್ತಾವ ಅಂತ ಹೇಳಿದ್ರೆ ಆಫ್ರಿಕಾ ಈ ಪ್ರದೇಶದಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅಥವಾ ಏನಾದ್ರೂ ಹಜಾರ್ಡಸ್ ವೋಲ್ಕ್ಯಾನೋಸ್ ಭೂಕಂಪನೋ ಸುನಾಮಿ ಆದ್ರೆ ಏನಾಗ್ತಾವ ಈ ಕಡೆ ಪ್ರಾಣಿಗಳಲ್ಲಿರೋ ಪ್ರಾಣಿಗಳೇನಾಗ್ತಾವ ಅಂತ ಹೇಳಿದ್ರೆ ಭೂಭಾಗ ಐತಿ ಅಂತಂತ ಹೇಳಿ ರನ್ ಮಾಡ್ತಾವ. ಯಾವ ಕಡೆ ಸೈಡು? ಪಶ್ಚಿಮದ ಸೈಡು, ಆಫ್ರಿಕಾದ ಪಶ್ಚಿಮದ ಕಡೆ. ಅಂದ್ರೆ ಅವ್ರ ಮೊದಲಿಂದಾನು ಥಿಂಕಿಂಗ್ ಏನಿದೆ ಅಂತ ಹೇಳಿದ್ರೆ ಸೊ ಈ ಕಡೆ ಭೂಭಾಗ ಕಂಟಿನ್ಯೂಸ್ ಆಗಿದೆ, ಒಂದೇ ದೊಡ್ಡ ಭೂಭಾಗ ಐತೆ. ಬಟ್ ಆದ್ರೆ ಈ ಭೂಭಾಗ ಇಲ್ಲಿರೋ ಭೂಭಾಗ ಸೌತ್ ಅಮೆರಿಕ ಏನಾಗೈತೆ ಬೇರೆ ಕಡೆ ಡ್ರಿಫ್ಟ್ ಆಗೈತೆ. ಸೊ ಅವ್ಕ್ ಗೊತ್ತಿಲ್ಲ. ಬಟ್ ಆದ್ರೆ ಇವಾಗೂ ಏನು ಮಾಡ್ತಾವ ಅಂತ ಹೇಳಿದ್ರೆ ಎನಿಮಲ್ಸ್ ಬಿಹೇವಿಯರ್ ಏನಾದ್ರೂ ಭೂಕಂಪಗಳು ವೋಲ್ಕ್ಯಾನೋಸ್ ಉಂಟಾದ್ರೆ ಸೊ ಪಶ್ಚಿಮದ ಕಡೆಗೆ ಓಡ್ತಾವ. ಸೊ ಇದೊಂದು ಇಂಪಾರ್ಟೆಂಟ್ ಎವಿಡೆನ್ಸ್. ಸೊ ಆಮೇಲೆ ನೆಕ್ಸ್ಟ್ ನೋಡ್ರಿ ಪಳೆಯುಳಿಕೆಗಳು, ಫಾಸಿಲ್ಸ್ ಅಂತ ಹೇಳ್ತೀವಿ. ಫಾಸಿಲ್ಸ್ ಒಂದೇ ಭೂಭಾಗ ಇರೋದ್ರಿಂದ ಈ ಪ್ರದೇಶದಲ್ಲಿ ಏನಂತ ಹೇಳಿದ್ರೆ ಫಾಸಿಲ್ಸ್ಗಳು, ಸೇಮ್ ಫಾಸಿಲ್ಸ್ಗಳು ಕಂಡು ಬರ್ತಾವ. ಇದು ಒಂದು ತುಂಬಾ ಇಂಪಾರ್ಟೆಂಟ್ ಎವಿಡೆನ್ಸ್ ಆಗತ್ತ. ಸೊ ಯಾವ ಪ್ರದೇಶದಲ್ಲಿ? ಸೌತ್ ಅಮೆರಿಕಾ, ಆಫ್ರಿಕಾ ಮತ್ತು ನಮ್ಮ ಭಾರತದ ದಕ್ಷಿಣ ಪೆನಿನ್ಸುಲಾ, ದಕ್ಷಿಣ ಭಾಗದಲ್ಲಿ, ಭಾರತದ ದಕ್ಷಿಣ ಭಾರತದಲ್ಲಿ, ಆಮೇಲೆ ಆಸ್ಟ್ರೇಲಿಯಾದಲ್ಲಿ ಕೂಡ ಅಂತ ಹೇಳಿದ್ರೆ ಸೇಮ್ ಒಂದೇ ಪ್ರಾಣಿಗಳ ಪಳೆಯುಳಿಕೆಗಳು ಕಂಡು ಬರ್ತಾವ. ಸೊ ಅದೇ ನೋಡ್ರಿ ಎವಿಡೆನ್ಸಸ್ ಆಫ್ ಗ್ಲಾಸಿಯೇಷನ್ ಅಂತ ಹೇಳ್ತೀವಿ. ಸೊ ಒಂದೇ ಭೂಭಾಗ ಇತ್ತು ಅಂತ ಹೇಳ್ತೀವಿ. ಈ ಪ್ರದೇಶದಲ್ಲಿ ಏನಂತ ಹೇಳಿದ್ರೆ ಗೊಂಡ್ವಾನ ಪ್ರದೇಶ ಇತ್ತು, ಲಾರೇಷಿಯಾ ಇತ್ತು ಅಂತ ಹೇಳ್ತೀವಿ. ಏನಾಗ್ತವೆ ಅಂತ ಬೇರೆ ಬೇರೆ ಕಡೆ ಮೂವ್ ಆಗ್ತಾವ. ಸೊ ಈ ಧ್ರುವ ಪ್ರದೇಶದಲ್ಲಿ ಇರೋದ್ರಿಂದ ಇಲ್ಲೇನಂದ್ರೆ ಹಿಮದಿಂದ ಕೂಡಿರುತ್ತ, ಹಿಮದಿಂದ ಆವೃತವಾಗಿರುತ್ತೆ. ಸೊ ನಮ್ಮ ಇಂಡಿಯಾ ಕೂಡ, ದಕ್ಷಿಣ ಭಾರತ ಕೂಡ ಈ ಪ್ರದೇಶದಲ್ಲಿ ಇತ್ತು. ಇದೇನಾಗತ್ತ ಮೂವ್ ಆಗ್ತಾ 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 ಏನಾಗಿದೆ ಇವಾಗ ಸೊ ಈ ಪ್ರದೇಶದಲ್ಲಿ ಬರುತ್ತ. ಸೊ ಈ ಪ್ರದೇಶದಿಂದ ಏನಾಗ್ತಾವ ಅಂದ್ರೆ ಬೇರೆ ಬೇರೆ ಭೂಖಂಡಗಳು ಮೂವ್ ಆಗೋದ್ರಿಂದ ಈ ಪ್ರದೇಶದಲ್ಲಿ ಹಿಮದಿಂದ ಉಂಟಾಗಿರುವ ಸವೆತ, ಸೊ ಎರೋಜನ್ ಆಗಿರುತ್ತ. ಈ ಎರೋಜನ್ ಆಗಿರೋ ಸಾಕ್ಷಿಗಳು, ಎವಿಡೆನ್ಸಸ್ ಏನಿದಾವ ನಮ್ಮ ಇಂಡಿಯಾದಲ್ಲಿ ಇದಾವ, ಆಫ್ರಿಕಾದಲ್ಲಿ ಈ ಪ್ರದೇಶದಲ್ಲಿ ಇದಾವ, ಆಮೇಲೆ ಸೌತ್ ಅಮೆರಿಕಾದಲ್ಲೂ ಕಂಡು ಬರ್ತಾವ, ಆಮೇಲೆ ಆಸ್ಟ್ರೇಲಿಯಾದಲ್ಲೂ ಕೂಡ ಏನ್ ಮಾಡ್ತಾವ ಹಿಮದಿಂದ ಗ್ಲಾಸಿಯೇಷನ್ ಎವಿಡೆನ್ಸಸ್ ಕಂಡು ಬರ್ತಾವ. ಇದು ಒಂದು ತುಂಬಾ ಇಂಪಾರ್ಟೆಂಟ್ ಎವಿಡೆನ್ಸಸ್. ಸೊ ಅದೇ ತರ ನೋಡ್ರಿ ಪ್ರಾಣಿಗಳ ಮೂಲ ನಾವಾಗ್ಲೇ ಹೇಳಿದ್ವಿ. ಸೊ ಅನ್ಸೆಸ್ಟರ್ ಅಂದ್ರೆ ಒಂದೇ ಭೂಭಾಗದಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಪ್ರಾಣಿಗಳಿರ್ತಾವ, ಆಮೇಲೆ ಏನಾಗ್ತಾವ ಬೇರೆ ಕಡೆ ಹೋಗ್ತಾವ, ಬೇರೆ ಬೇರೆ ಪ್ರಭೇದಗಳಾಗಿ ಬೇರೆ ಬೇರೆ ಸ್ಪೀಸೀಸ್ ಆಗಿ ಏನಾಗ್ತಾವ ಅಂತ ಹೇಳಿದ್ರೆ ಕನ್ವರ್ಟ್ ಆಗ್ತಾವ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಮ್ಮ ಇಂಡಿಯಾದಲ್ಲಿ. ಸೊ ಬೇರೆ ಯಾವ ಖಂಡದಲ್ಲೂ ಅಥವಾ ಯಾವ ದೇಶದಲ್ಲೂ ಹುಲಿ ಮತ್ತು ಸಿಂಹ ಕಂಡು ಬರಂಗಿಲ್ಲ ಎಟ್ ಎ ಟೈಮ್. ಸೊ ಒಂದೇ ಪ್ರದೇಶದಲ್ಲಿ, ಒಂದೇ ದೇಶದಲ್ಲಿ ಹುಲಿ ಮತ್ತು ಸಿಂಹ ಕಂಡು ಬರಂಗಿಲ್ಲ. ಸೊ ಯಾಕೆ ಕಂಡು ಬರಂಗಿಲ್ಲ? ಸೊ ಆ ತರದ್ದು ವಾತಾವರಣ, ಅಟ್ಮಾಸ್ಫಿಯರ್ ಆಗಲಿ, ವೆದರ್ ಆಗಲಿ, ಸಸ್ಯವರ್ಗ ಆಗಲಿ ಸೊ ಆ ಪ್ರದೇಶದಲ್ಲಿ ಕಂಡು ಬರ. ಇಲ್ಲಿ ನೋಡ್ರಿ, ಸೊ ಈ ಪ್ರದೇಶದಲ್ಲಿ ಮತ್ತು ಈ ಪ್ರದೇಶದಲ್ಲಿ ಏನಂತ ಹೇಳಿದ್ರೆ ಹುಲಿ ಮತ್ತು ಸಿಂಹಗಳು ಕಂಡು ಬರ್ತಾವ. ಅದು ಓನ್ಲಿ ಮಾತ್ರ ಇಂಡಿಯಾದಲ್ಲಿ ಮಾತ್ರ. ಸೊ ಇದೊಂದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಎವಿಡೆನ್ಸಸ್ ಆಗತ್ತ. ಸೊ ಅದನ್ನ ನಾವು ನೋಡ್ತಾ ಹೋಗೋಣ. ಸೊ ಇದು ನೋಡ್ರಿ, ಹುಲಿ ಅಂತ ಬಂದಾಗ ಮೊದಲು ಯಾವ ಪ್ರದೇಶದಲ್ಲಿ ಇತ್ತು? ಏಷ್ಯಾದಲ್ಲಿ ಕಂಡು ಬರುತ್ತಾ. ಆಮೇಲೆ ಸಿಂಹ ಯಾವ ಪ್ರದೇಶದಲ್ಲಿ ಕಂಡು ಬರುತ್ತಾ? ಆಫ್ರಿಕಾ ದೇಶಗಳಲ್ಲಿ ಕಂಡು ಬರುತ್ತೆ. ಸೊ ಆಫ್ರಿಕಾ ಬಿಟ್ರೆ ನಮ್ಮ ಇಂಡಿಯಾದಲ್ಲಿ ಮಾತ್ರ ಏನ್ ಬರುತ್ತೆ ಅಂತಂದು ಹೇಳಿದ್ರೆ ಸಿಂಹಗಳು ಕಂಡು ಬರ್ತಾವ. ಆಮೇಲೆ ರಷ್ಯಾದಲ್ಲಾಗ್ಲೋ ಚೀನಾದಲ್ಲಾಗ್ಲೋ ಹುಲಿಗಳು ಕಂಡು ಬರಂಗಿಲ್ಲ, ಓನ್ಲಿ ಇಂಡಿಯಾದಲ್ಲಿ ಮಾತ್ರ ಕಂಡು ಬರುತ್ತೆ. ಯಾಕಂತಂದು ಹೇಳಿದ್ರೆ ಸೊ ಈ ಭೂಭಾಗ ದಕ್ಷಿಣ ಗೋಳಾರ್ಧದಿಂದ ಮೂವ್ ಆಗೈತೆ ಅಂತ ಹೇಳೋಕೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಎವಿಡೆನ್ಸ್. ಸಿಂಹ ಆಫ್ರಿಕಾದಿಂದ, ಟೈಗರ್ ಏಷ್ಯಾದಿಂದ.
ಸೊ ಇವೆರಡನ್ನ ಕೂಡಿ ಹುಲಿ ಮತ್ತು ಸಿಂಹಗಳಿಂದ ಕೂಡಿರುವ ಏಕೈಕ ಭೂಪ್ರದೇಶ ಅಂತಂದು ಹೇಳಿದ್ರೆ ಅದು ನಮ್ಮ ಇಂಡಿಯಾ ಮಾತ್ರ. ಆಫ್ರಿಕಾದಲ್ಲಿ ಅಷ್ಟೊಂದು ಹುಲಿಗಳು ಕಂಡು ಬರಂಗಿಲ್ಲ. ಸೊ ಇಂಡಿಯಾದಲ್ಲಿ ಮಾತ್ರ ಕಂಡು ಬರ್ತಾವ. ಅಲ್ಲಿ ಸಿಂಹಗಳು ಜಾಸ್ತಿ ಕಂಡು ಬರ್ತಾವ. ಪ್ರಾಣಿಗಳ ಮೂಲ ಅಂತ ಹೇಳ್ತೀವಿ. ಸಿಂಪಲ್ ಆಗಿ ನೋಡ್ರಿ, ಎವಿಡೆನ್ಸಸ್ ಆಫ್ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ. ಬೊಟಾನಿಕಲ್ ಸಸ್ಯವರ್ಗದ್ದು, ಆಮೇಲೆ ಪ್ಲೇಸರ್ ಡೆಪಾಸಿಟ್ಸ್, ನಾವು ಗೋಲ್ಡ್ ಅಂತ ಹೇಳ್ತೀವಿ, ಖನಿಜಗಳದ್ದು. ಆಮೇಲೆ ಟಿಲೈಟ್ ಡೆಪಾಸಿಟ್ಸ್ ಅಂತ ಹೇಳ್ತೀವಿ. ಇದೇನಂತಂದು ಹೇಳಿದ್ರೆ ಸೆಡಿಮೆಂಟರಿ ರಾಕ್ಸ್ಗಳಲ್ಲಿ, ಕಣಶಿಲೆಗಳಲ್ಲಿ ಅಥವಾ ಸೆಡಿಮೆಂಟರಿ ರಾಕ್ಸ್ಗಳಲ್ಲಿ ಫಾಸಿಲ್ಸ್ಗಳು ಕಂಡು ಬರೋದು. ಆಮೇಲೆ ಪೋಲಾರ್ ವಾಂಡ್ರಿಂಗ್ ಅಂತ ಹೇಳ್ತೀವಿ. ಸೊ ಏನಂತಂದು ಹೇಳಿದ್ರೆ ಧ್ರುವಗಳ ಚಲನೆ ಅಂತ ಹೇಳ್ತೀವಿ. ಆಮೇಲೆ ಡಿಸ್ಟ್ರಿಬ್ಯೂಷನ್ ಆಫ್ ಫಾಸಿಲ್ಸ್, ಬೇರೆ ಬೇರೆ ಪ್ರದೇಶಗಳಲ್ಲಿ ಕಂಡುಬರೋ ಪಳೆಯುಳಿಕೆಗಳು. ಆಮೇಲೆ ರಾಕ್ಸ್ ಆಫ್ ದಿ ಸೇಮ್ ಏಜ್, ಶಿಲೆಗಳು ಬೇರೆ ಬೇರೆ ಪ್ರದೇಶಗಳಲ್ಲಿ ಒಂದೇ ಯುಗದಲ್ಲಿ ಉಂಟಾಗಿರುವ ಅಥವಾ ಒಂದೇ ಯುಗದಲ್ಲಿ ನಿರ್ಮಾಣವಾಗಿರುವ ಶಿಲೆಗಳು ಅಂತ ನಾವು ಹೇಳ್ತೀವಿ. ಆಮೇಲೆ ಫಿಸಿಕಲ್ ಫೀಚರ್ಸ್, ಸೊ ಮೌಂಟೇನ್ಸ್ ಆಗಲಿ, ರಿವರ್ಸ್ ಆಗಲಿ, ಆಮೇಲೆ ಪ್ಲೇನ್ಸ್ ಆಗಲಿ, ಪ್ಲೇಟ್ಯೂಸ್ ಆಗಲಿ, ಅವುಗಳ ಫಾರ್ಮೇಶನ್ಗಳು. ಇವೇನಂತಂದು ಹೇಳಿದ್ರೆ ಎವಿಡೆನ್ಸಸ್ ಆಫ್ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ. ಸೊ ಇಲ್ಲಿ ನಮ್ಮ ಕ್ವಶನ್ಸ್ಗಳನ್ನ ಏನು ಕೇಳ್ತಾರೆ ಅಂತಂದು ಹೇಳಿದ್ರೆ, ಸೊ ವೆಗನರ್ ಏನು ಹೇಳ್ತಾನೆ ಅಂತಂದು ಹೇಳಿದ್ರೆ, ಮೊದಲು ನಾವು ಏನು ಹೇಳ್ತಾವೆ, ಒಂದು ಪ್ಯಾಂಜೆ ಆಯಿತು, ಅದ್ರ ಸುತ್ತಮುತ್ತ ಏನಂತಂದ್ರೆ ಪ್ಯಾಂಥಲಾಸ ಇತ್ತು. ಈ ಪ್ಯಾಂಥಲಾಸ ಇವಾಗ ಏನಾಗಿದೆ, ಪೆಸಿಫಿಕ್ ಸಾಗರವಾಗೈತೆ ಅಂತ ಹೇಳ್ತಾನೆ. ಮೊದಲಿರೋ ಪ್ಯಾಂಥಲಾಸ ಏನಾಗೈತೆ, ಪೆಸಿಫಿಕ್ ಸಾಗರವಾಗೈತೆ. ಸೊ ಇದನ್ನ ನಮಗೆ ಕ್ವಶನ್ಸ್ಗಳನ್ನ ಕೇಳಿದಾರೆ. ಅದೇ ತರ ತೆತಿಸ್ ಸಮುದ್ರದ ಇವಾಗಿರೋ ಎವಿಡೆನ್ಸ್ ಯಾವುದು ಅಂತಂದು ಕೇಳಿದಾನ. ಅದೇ ಯಾವುದು, ಮೆಡಿಟರೇನಿಯನ್ ಸಮುದ್ರ. ಆಮೇಲೆ ತೆತಿಸ್ ಸಮುದ್ರ ಇದ್ದ ಪ್ರದೇಶದಲ್ಲಿ, ಏನ್ ಮೊದಲು ತೆತಿಸ್ ಸಮುದ್ರ ಇತ್ತು, ಆ ಪ್ರದೇಶದಲ್ಲಿ ಏನು ಉಂಟಾಗಿದಾವ, ಹಿಮಾಲಯ ಮೌಂಟೇನ್ಸ್ ಗಳಿದಾವ. ಹಿಮಾಲಯ ಮೌಂಟೇನ್ ಗಳಲ್ಲಿ ಮೊದಲು ಕಂಡು ಬರುವ ಸಮುದ್ರ ಯಾವ್ದು ಅಂತಂದು ಕೇಳಿದ್ರೆ ಯಾವುದು, ಮೆಡಿಟರೇನಿಯನ್ ಸಮುದ್ರ. ತುಂಬಾ ಇಂಪಾರ್ಟೆಂಟ್ ಆಗುತ್ತಾ, ಸೊ ಅದನ್ನ ನೋಡ್ಕೊಂಡಿರ್ರಿ. ಸೊ ಆಮೇಲೆ ನೆಕ್ಸ್ಟ್ ನೋಡ್ರಿ, ಸೊ ಇವೇನಂತಂದು ಹೇಳಿದ್ರೆ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ. ಸೊ ಏನೇನು ಇಂಪಾರ್ಟೆಂಟ್, ಏನೇನು, ಸೊ ಅದ್ರದ್ದು ಕ್ರಿಟಿಸಿಸಮ್ ಏನು, ಆಮೇಲೆ ಎವಿಡೆನ್ಸಸ್ ಏನು, ಸೊ ನಾವು ಇವುಗಳ ಬಗ್ಗೆ ಸ್ಟಡಿ ಮಾಡಿದ್ವಿ. ಸೊ ಇದನ್ನ ನಾವು ಯೂನ್ ಥಿಯರಿಯನ್ನ ಬರೀ ಡ್ರಿಫ್ಟ್ಗೆ, ಚಲನೆಗೆ ಮಾತ್ರ ನಾವು ಏನ್ ಮಾಡ್ತೀವಿ ಅಂತಂದು ಹೇಳಿದ್ರೆ ಒಪ್ಕೊಂತೀವಿ. ಸೊ ಇದನ್ನ ಆದ ನಂತರ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ, ಬೇರೆ ಬೇರೆ ವಿಜ್ಞಾನಿಗಳು ಬೇರೆ ಬೇರೆ ಥಿಯರಿಗಳನ್ನ ಕೊಡ್ತಾರ. ಸೊ ಫಾರ್ ಎಕ್ಸಾಂಪಲ್ ಆರ್ಥರ್ ಹೋಮ್ಸ್ ಏನ್ ಮಾಡ್ತಾನಂದ್ರೆ ಕನ್ವೆಕ್ಷನ್ ಕರೆಂಟ್ ಥಿಯರಿಯನ್ನ ಕೊಡ್ತಾನ. ಆಮೇಲೆ ಹ್ಯಾರಿ ಹೆಸ್ ಏನ್ ಮಾಡ್ತಾನಂದ್ರೆ ಸೀ ಫ್ಲೋರ್ ಸ್ಪ್ರೆಡಿಂಗ್ ಥಿಯರಿಯನ್ನ ಕೊಡ್ತಾನ. ಸೊ ಬಟ್ ಆದ್ರೆ ನಮ್ಗೆ ಒಂದು ಕ್ವಶನ್, ಈ ಭೂಭಾಗಗಳು, ದೊಡ್ಡ ದೊಡ್ಡ ಭೂಭಾಗಗಳಿದಾವ, ಅವು ಹೆಂಗ್ ಮೂವ್ ಆಗ್ತಾವ, ಹೆಂಗ್ ಚಲನೆ ಉಂಟಾಗ್ತಾವ, ಚಲನೆ ಆಗ್ತಿರುತ್ತೆ, ಬಟ್ ಅದ್ರ ತುಂಬಾ ಸ್ಲೋ ಆಗಿ ಆಗ್ತಿರುತ್ತೆ, ನಮ್ಗೆ ಗೊತ್ತಿರಂಗಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನೋಡಿರ್ಬೋದು, ನಮ್ಮ ಭೂಮಿ ಏನಂತಂದು ಹೇಳಿದ್ರೆ 1660 km/h ಅಲ್ಲಿ ಏನಾಗುತ್ತೆ, ತಿರುಗ್ತಾ ಇರುತ್ತೆ. ಅಷ್ಟೊಂದು ಸ್ಪೀಡ್ ಅಂತಂದು ಹೇಳಿದ್ರೆ ನಾವೆಲ್ಲೋ ಬೇರೆ ಕಡೆ ಹೋಗ್ಬೇಕಿತ್ತು, ಬಿಸಾಕಿ ಹೋಗಿತ್ತು. ಬಟ್ ಅದ್ರ ನಮ್ಗೆ ಅದು ಗೊತ್ತಾಗಂಗಿಲ್ಲ, ಭೂಮಿ ತಿರುಗ್ತಾ ಐತೆ ಅಂತಂದು ಹೇಳಿ. ಯೂನಿವರ್ಸ್ ಕಂಪೇರ್ ಮಾಡಿದ್ರೆ ಅವೇನಂತಂದು ಹೇಳಿದ್ರೆ ತುಂಬಾ ಸ್ಲೋ ಆಗಿರೋ ಮೋಷನ್. ಅದೇ ತರ ಏನ್ ಬಂದ್ರೆ, ಸೊ ಇದು ಕೂಡ ತುಂಬಾ ಸ್ಲೋ ಆಗಿ ಏನಾಗ್ತಿರತ್ತ, ಮೂವ್ ಆಗ್ತಾ ಇರತ್ತೆ. ಇದಕ್ಕೆ ಕಾರಣ ಏನು, ಸೊ ಏನೇನ್ ಕಾರಣ ಅಂತಂದು ಹೇಳಿ ನಾವು ನೋಡೋಣ. ಸೊ ಅದನ್ನ ಏನ್ ಮಾಡ್ತಾನೆ ಅಂತಂದು ಹೇಳಿದ್ರೆ, ಒಬ್ನು ಕನ್ವೆಕ್ಷನಲ್ ಥಿಯರಿ ಅಂತ ಕೊಡ್ತಾನ. ಕನ್ವೆಕ್ಷನಲ್ ಕರೆಂಟ್ ಥಿಯರಿ ಅಂತ ಹೇಳ್ತಾನೆ, ಕನ್ವೆಕ್ಷನಲ್ ಕರೆಂಟ್ ಥಿಯರಿ. ಸೊ ಹಿಂಗಂದ್ರೆ ಏನು, ಸೊ ಯಾಕೆ ಪ್ಲೇಟ್ಸ್ಗಳು, ಭೂಮಿಯ ಬಹುಭಾಗಗಳು ಯಾಕೆ ಮೂವ್ ಆಗ್ತಾವ ಅಂತಂದು ಹೇಳಿ ತುಂಬಾ ಇಂಪಾರ್ಟೆಂಟ್. ಸೊ ಅದಕ್ಕಿಂತ ಮುಂಚೆ ನೋಡ್ರಿ, ತುಂಬಾ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗತ್ತೆ. ಸೊ ನಾವು ಒಲೆ ಮೇಲೆ ಏನ್ ಮಾಡ್ತೀವಿ ಅಂತಂದು ಹೇಳಿದ್ರೆ, ಒಂದು ಬೋಗನ್ ಇಡ್ತೀವಿ, ಒಂದು ಪಾತ್ರೆ ಇಡ್ತೀವಿ. ಸೊ ಆಮೇಲೆ ಒಲೆಗೆ ಉರಿ ಹಚ್ತೀವಿ, ಬೆಂಕಿ ಹಚ್ತೀವಿ. ಆಮೇಲೆ ಇದ್ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ರೈಸ್ ಹಾಕ್ತೀವಿ, ರೈಸ್ ಮತ್ತು ನೀರ್ ಹಾಕ್ತಿವಿ. ಆಮೇಲೆ ಒಂದು ಪ್ಲೇಟ್ ಅನ್ನ ಮೇಲ್ಗಡೆ ಏನ್ ಮಾಡ್ತೀವಿ, ಮುಚ್ಚುತ್ತೀವಿ. ಕುಕ್ಕರ್ ಅಲ್ಲ, ಒಂದು ಪಾತ್ರೆಯಲ್ಲಿ ಮುಚ್ಚಿದಾಗ. ಸೊ ಒಂದ್ ಸಮ್ ಟೈಮ್ ಆದ ನಂತರ ಬೆಂಕಿ ಹಚ್ಚಿರ್ತೀವಿ, ಇದ್ರಲ್ಲಿ ಒಳಗಡೆ ಏನಾಗತ್ತ, ಟೆಂಪರೇಚರ್ ಜಾಸ್ತಿ ಆಗತ್ತ. ಸೊ ನೀರಿನ ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ ಅಲ್ಲಿ ಏನಾಗತ್ತ, ಪ್ರೆಷರ್, ಒತ್ತಡ ಜಾಸ್ತಿ ಆಗತ್ತ. ಒತ್ತಡ ಜಾಸ್ತಿ ಆಗ್ತಿರೋದ್ರಿಂದ, ಟೆಂಪರೇಚರ್ ಜಾಸ್ತಿ ಆಗ್ತಿರೋದ್ರಿಂದ, ಸೊ ಅಲ್ಲಿರೋ ಗಾಳಿ, ನೀರಾವಿ ಏನಾಗತ್ತ, ಮೇಲ್ಗಡೆ ಬರೋಕ್ ಸ್ಟಾರ್ಟ್ ಆಗತ್ತ. ಮೇಲ್ಗಡೆ ಬರ್ಬೇಕಂತಂದು ಹೇಳಿದ್ರೆ ಮೇಲ್ಗಡೆ ಪ್ಲೇಟ್ ಏನ್ ಮಾಡತ್ತ, ಸೊ ನೀವು ನೋಡಿರ್ಬೋದು, ಪ್ಲೇಟ್ ಫುಲ್ ಅಳಿಗಾಡಕ್ ಸ್ಟಾರ್ಟ್ ಆಗುತ್ತೆ, ಸೌಂಡ್ ಬರಕ್ ಸ್ಟಾರ್ಟ್ ಆಗತ್ತೆ. ಪ್ಲೇಟ್ ಇನ್ನೇನೋ ಬೀಳಕ್ ಸ್ಟಾರ್ಟ್ ಆಗಿ ನೀವು ನೋಡಿರ್ಬೋದು, ಮೇಲ್ಗಡೆ ನೀರು ಉಕ್ಕಿ ಬಂದ್ಬಿಡುತ್ತೆ. ಸೊ ನೀರಾವಿನ ಕೂಡ ನೀರೇನಾಗತ್ತ, ಉಕ್ಕಿ ಬಂದ ತಕ್ಷಣ ಪ್ಲೇಟ್ ಏನಾಗತ್ತ, ಕೆಳಗಡೆ ಬಿದ್ದು ಬೀಳುತ್ತೆ. ಸೊ ಇದೇ ತರ ಈ ಮೆಕ್ಯಾನಿಸಮ್ಗೆ ನಾವೇನಂತ ಕರಿತೀವಿ ಅಂದ್ರೆ ಕನ್ವೆಕ್ಷನಲ್ ಕರೆಂಟ್ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಸೊ ನೀರೇನ್ ಮಾಡ್ತೀವಿ ಅಂತಂತ ಹೇಳಿದ್ರೆ ಕಾಸ್ತಾ ಇರ್ತೀವಿ, ಒಲೆಗೆ ಹಚ್ಬಿಟ್ಟು ಬೆಂಕಿ ಹಚ್ಬಿಟ್ಟು ಕಾಸ್ತಾ ಇರ್ತೀವಿ. ಸೊ ಫುಲ್ ನೀರು, ತಂಪು ನೀರು ಇರುತ್ತೆ. ಸೊ ಮೊದಲು ಏನಾಗತ್ತೆ ಅಂತ, ಕೆಳಗಡೆ ಪಾರ್ಟ್ ಏನಾಗುತ್ತೆ, ನೀರು ಕಾಯಕ್ ಸ್ಟಾರ್ಟ್ ಆಗುತ್ತೆ. ಕಾದ ನಂತರ ಇಲ್ಲಿ ಏನಾಗುತ್ತೆ, ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಟೆಂಪರೇಚರ್ ಜಾಸ್ತಿ ಆಗ್ತಿರೋದ್ರಿಂದ ಇದ್ರದ್ದು ಪ್ರೆಷರ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಬಟ್ ಪ್ಲೇಟ್ ಮುಚ್ಚಿದಾಗ, ಬಟ್ ನಾವು ಇಲ್ಲಿ ಏನ್ ಹೇಳ್ತೀವಿ ಅಂದ್ರೆ, ಟೆಂಪರೇಚರ್ ಜಾಸ್ತಿ ಆದ ನಂತರ ಇದ್ರದ್ದು ವೇಟ್ ಏನಾಗುತ್ತೆ, ಬಿಸಿ ನೀರಿನ ವೇಟ್ ಏನಾಗುತ್ತೆ, ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಈ ತರ ಕಡಿಮೆ ಆದ ತಕ್ಷಣ ಮೇಲ್ಗಡೆ ತನ್ನ ನೀರು ಇರುತ್ತೆ, ಕಂಪೇರಿಟಿವ್ಲಿ
ಕಂಪೇರಿಟಿವ್ಲಿ ಏನಾಗುತ್ತೆ, ಇಲ್ಲಿ ಟೆಂಪರೇಚರ್ ಕಡಿಮೆ ಇರುತ್ತೆ, ಇಲ್ಲಿ ಜಾಸ್ತಿ ಇರುತ್ತೆ. ಇದ್ರದ್ದು ವೇಟ್ ಏನಾಗುತ್ತೆ, ಕಡಿಮೆ ಆದ ತಕ್ಷಣ ಇದೇನಾಗುತ್ತೆ, ನೀರು ಮೇಲ್ಗಡೆ ಹೋಗ್ಬಿಡುತ್ತೆ. ಸೊ ಮೇಲ್ಗಡೆ ವೇಟ್ ಆಗಿರೋ ನೀರು ಏನಾಗುತ್ತೆ, ಕೆಳಗಡೆ ಬರೋಕ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇದೇ ತರ ಏನಾಗುತ್ತೆ ಅಂತ ಹೇಳಿದ್ರೆ, ತಣ್ಣಗಿರೋ ನೀರೇನಂತ ಕೆಳಗಡೆ ಬರುತ್ತೆ, ಬಿಸಿ ನೀರು ಮೇಲ್ಗಡೆ ಹೋಗುತ್ತೆ. ಕಂಟಿನ್ಯೂಸ್ ಆಗಿ ಇದು ಒಂದು ಸರ್ಕ್ಯುಲೇಷನ್ ಆಗುತ್ತೆ, ಸೈಕಲ್ ರೆಡಿ ಆಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕನ್ವೆಕ್ಷನಲ್ ಕರೆಂಟ್ಸ್ ಅಂತ ಕರಿತೀವಿ. ಸೊ ನೀರಿನಲ್ಲಿ ಉಂಟಾಗುವ ಕನ್ವೆಕ್ಷನಲ್ ಕರೆಂಟ್ ಅದೇ ತರ ಭೂಮಿಯಲ್ಲೂ ಕೂಡ ಉಂಟಾಗುತ್ತೆ. ಸೊ ನಾವು ಭೂಮಿಯನ್ನ ಕನ್ಸಿಡರ್ ಮಾಡಿದಾಗ ಮೇಲ್ಗಡೆ ಕ್ರಸ್ಟ್ ಅಂತ ಹೇಳ್ತೀವಿ, ಕೆಳಗಡೆ ಮ್ಯಾಂಟಲ್ ಅಂತ ಹೇಳ್ತೀವಿ. ಸೊ ಈ ಮ್ಯಾಂಟಲ್ ಅಲ್ಲಿ ಏನಿದೆ ಅಂತಂತ ಹೇಳಿದ್ರೆ ದ್ರವ ಪದಾರ್ಥದಲ್ಲಿದೆ. ಶಿಲೆಗಳೇನಿದಾವ ಅಂತಂತ ಹೇಳಿದ್ರೆ ದ್ರವ ಪದಾರ್ಥದಲ್ಲಿದೆ. ಇದನ್ನ ನಾವೇನಂತ ಕರಿತೀವಿ, ಮ್ಯಾಗ್ಮಾ ಅಂತ ಕರಿತೀವಿ. ಸೊ ಈ ಪ್ರದೇಶದಲ್ಲಿ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ನಾವು ಹೇಳ್ತೀವಿ ಭೂಮಿಯ ಅಂತರಾಳಕ್ಕೆ ಹೋದಂತೆ, ಒಳಗಡೆ ಹೋದಂತೆ ಟೆಂಪರೇಚರ್ ಏನಾಗತ್ತಾ, ಜಾಸ್ತಿ ಆಗತ್ತಾ. ಅದೇ ತರ ಪ್ರೆಷರ್ ಕೂಡ ಏನಾಗತ್ತಾ, ಜಾಸ್ತಿ ಆಗತ್ತ ಅಂತ ಹೇಳ್ತೀವಿ. ಸೊ ಇಲ್ಲಿ ಕಂಪೇರಿಟಿವ್ಲಿ ನೋಡ್ರಿ, ಇಲ್ಲೊಂದು 2000 ಡಿಗ್ರಿ ಸೆಲ್ಸಿಯಸ್ ಅಂತ ಅನ್ಕೊಳ್ರಿ, ಅಥವಾ ಅಷ್ಟೊಂದು ಬೇಡ 200 ಡಿಗ್ರಿ ಸೆಲ್ಸಿಯಸ್ ಅನ್ಕೊಳ್ರಿ. ಕಂಪೇರಿಟಿವ್ಲಿ ಇಲ್ಲಿ ಒಳಗಡೆ ಏನಿರುತ್ತೆ, ಒಂದು 400 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಇದು ಫಾರ್ ಎಕ್ಸಾಂಪಲ್ ಅಷ್ಟೇ, ನಿಮ್ಗೆ ಅರ್ಥ ಆಗೋಕೆ. ಸೊ ಇಲ್ಲಿ ಜಾಸ್ತಿ ಟೆಂಪರೇಚರ್ ಇರುತ್ತೆ, ಇಲ್ಲಿ ಕಡಿಮೆ ಟೆಂಪರೇಚರ್ ಇರುತ್ತೆ ಈ ಭಾಗದಲ್ಲಿ. ಸೊ ಇಲ್ಲಿ ಏನಂದ್ರೆ ಶಿಲೆಗಳೇನಿರ್ತಾವ ಅಂದ್ರೆ ದ್ರವ ರೂಪದಲ್ಲಿ ಇರ್ತಾವ. ಸೊ ಈ ಪ್ರದೇಶದಲ್ಲಿರೋ ದ್ರವ ಏನಿರುತ್ತೆ, ಮ್ಯಾಗ್ಮಾ ಏನಿರುತ್ತೆ, ಜಾಸ್ತಿ ಟೆಂಪರೇಚರ್ ಇರೋದ್ರಿಂದ ಇದ್ರದ್ದು ವೇಟ್ ಕಂಪೇರಿಟಿವ್ಲಿ ಕಡಿಮೆ ಇರುತ್ತೆ. ಆಮೇಲೆ ಇಲ್ಲಿರೋ ವೇಟ್ ಏನಿರುತ್ತೆ ಮ್ಯಾಗ್ಮಾದು ಸ್ವಲ್ಪ ಕಂಪೇರಿಟಿವ್ಲಿ ತಂಪಿರೋದ್ರಿಂದ ಇದ್ರದ್ದು ವೇಟ್ ಜಾಸ್ತಿ ಇರುತ್ತೆ. ವೇಟ್ ಜಾಸ್ತಿ ಇರೋದ್ರಿಂದ ಗ್ರಾವಿಟೇಷನಲ್ ಫೋರ್ಸ್ ಇಂದ ಏನಾಗುತ್ತಾ, ಸೊ ಈ ದ್ರವ ಪದಾರ್ಥ ಕೆಳಗಡೆ ಬರುತ್ತೆ, ಈ ದ್ರವ ಪದಾರ್ಥ ಏನಾಗುತ್ತಾ, ಮೇಲ್ಗಡೆ ಹೋಗುತ್ತಾ. ಸೊ ಈ ತರ ಏನಂತ ಹೇಳಿದ್ರೆ ಒಳಗಡೆ ಸೈಕಲ್ ಆಗ್ತಾ ಇರುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕನ್ವೆಕ್ಷನಲ್ ಕರೆಂಟ್ ಥಿಯರಿ ಅಂತ ಕರಿತೀವಿ. ಕೇಳ್ತೀವಿ. ಸೊ ಈ ಪ್ರದೇಶದಲ್ಲಿ ಏನಾದ್ರೂ ಬಿರುಕು ಉಂಟಾಗಿದ್ರೆ ಇಲ್ಲಿರೋ ಮ್ಯಾಗ್ಮಾ ಹೊರಗಡೆ ಬಂದ್ ಏನಾಗತ್ತ, ಜ್ವಾಲಾಮುಖಿ ಉಂಟಾಗತ್ತ. ಬಟ್ ಆದ್ರೆ ಇಲ್ಲಿ ನೋಡ್ರಿ ಈ ತರ ಮೂವ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಡಯಾಗ್ರಾಮ್ ಅಲ್ಲಿ ನೋಡ್ರಿ, ಸೊ ಒಳಗಡೆ ಮ್ಯಾಗ್ಮಾ ಏನಾಗ್ತಾ ಇರತ್ತೆ ಅಂತಂತ ಹೇಳಿದ್ರೆ, ಸೊ ಮೇಲ್ಗಡೆ ಮ್ಯಾಗ್ಮಾ ತಣ್ಣಗಿರೋದ್ರಿಂದ ಕೆಳಗಡೆ ಇರೋದು ಬಿಸಿಯಾಗಿರೋದ್ರಿಂದ ಮೇಲ್ಗಡೆ ವೇಟ್. ಸೊ ಈ ತರ ಮೂವ್ ಆಗ್ತಾ ಇರೋದ್ರಿಂದ ಸೊ ಈ ತರ ಏನಾಗತ್ತಾ, ಚಲನೆ ಉಂಟಾಗತ್ತೆ. ಈ ತರ ಚಲನೆ ಉಂಟಾಗೋದ್ರಿಂದ ಮೇಲ್ಗಡೆ ಭೂಭಾಗ ಏನಾಗತ್ತಾ, ಸೊ ಇದು ಕೂಡ ಏನಾಗತ್ತಾ, ಮೂವ್ ಆಗ್ತಾ ಹೋಗುತ್ತಾ. ಸೊ ಫಾರ್ ಎಕ್ಸಾಂಪಲ್ ನೀವು ನೋಡಿರ್ಬೋದು, ಸಿಂಪಲ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಹಿಟ್ಟಿನ ಗಿರ್ನಿಯಲ್ಲಿ ಏನ್ ಮಾಡಿರ್ತಾರ ಅಂದ್ರೆ ಬೆಲ್ಟ್ ಹಾಕಿರ್ತಾರ. ಸೊ ಗಾಲಿಗಳಿರ್ತಾವ, ಬೆಲ್ಟ್ ಇರ್ತಾವ. ಸೊ ಇದೇನಾಗುತ್ತೆ, ಈಗ ತಿರುಗ್ತಾ ಇರುತ್ತೆ. ಇದೇನಂತ ಹೇಳಿದ್ರೆ ಮ್ಯಾಗ್ಮಾ. ಇದನ್ನ ಎಕ್ಸಾಂಪಲ್ ತಗೊಳ್ರಿ. ಸೊ ಇದ್ರ ಮೇಲ್ಗಡೆ ಏನಾದ್ರೂ ಒಂದು ಪದಾರ್ಥ ಇಟ್ಟಿದ್ರು, ಏನಾದ್ರೂ ಒಂದು ವಸ್ತು ಇಟ್ಟಿದ್ರೆ ಏನಾಗುತ್ತೆ, ಅದು ಈ ಕಡೆ ಮೂವ್ ಆಗಿಬಿಡುತ್ತೆ. ಸೊ ಅದೇ ತರ ಏನಾಗುತ್ತೆ, ಇಲ್ಲೊಂದು ಬೆಲ್ಟ್, ಕನ್ವೇಯರ್ ಬೆಲ್ಟ್ ಅಂತ ಹೇಳ್ತೀವಿ. ಈ ತರ ಮೂವ್ ಆಗ್ತಾ ಇರೋದ್ರಿಂದ, ಚಲನೆ ಉಂಟಾಗೋದ್ರಿಂದ ಇಲ್ಲಿರೋ ಭೂಭಾಗ ಏನಾಗತ್ತಾ, ಇದು ಈ ಕಡೆ ಮೂವ್ ಆಗತ್ತಾ, ಇಲ್ಲಿರೋ ಭೂಭಾಗ ಸೊ ಅದೇ ತರ ನೋಡ್ರಿ. ಸೊ ಈ ಪ್ರದೇಶದಲ್ಲೂ ಉಂಟಾಗಿರುತ್ತೆ ಕಂಟಿನ್ಯೂಸ್ ಆಗಿ. ಈ ಪ್ರದೇಶದ ಮೇಲ್ಗಡೆ ಹೋಗಿ ಸೊ ಇದು ಕೆಳಗಡೆ ಬರ್ತಾ ಇರುತ್ತೆ. ಇಲ್ಲಿರೋ ಭೂಭಾಗ ಈ ಕಡೆ ಮೂವ್ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಭೂಮಿಯಲ್ಲೂ ಕೂಡ ಅಂದ್ರೆ ಮ್ಯಾಂಟಲ್ ಅಲ್ಲೂ ಕೂಡ ಕನ್ವೆಕ್ಷನಲ್ ಕರೆಂಟ್ಸ್ ಕಂಡು ಬರೋದ್ರಿಂದ ನಮ್ಮ ಭೂಭಾಗ ಏನಾಗ್ತಾ ಇದೆ, ಮೂವ್ ಆಗ್ತಾ ಇದೆ, ಚಲನೆ ಉಂಟಾಗೈತೆ, ಚಲನೆ ಐತೆ ನಮ್ಮ ಭೂಭಾಗಗಳಿಗೂ ಅಂತ ಯಾರು ಹೇಳ್ತಾರ, ಕನ್ವೆಕ್ಷನಲ್ ಕರೆಂಟ್ ಥಿಯರಿಯಲ್ಲಿ ಹೇಳ್ತಾರ. ಸೊ ಈ ರೀಸನ್ ಇಂದ ಏನಾಗತ್ತೆ, ನಮ್ಮ ಭೂಭಾಗಗಳು ಚಲಿಸ್ತಾ ಇದಾವ ಅಂತಂದು ಯಾರು ಹೇಳ್ತಾರ, ಕನ್ವೆಕ್ಷನಲ್ ಕರೆಂಟ್ ಥಿಯರಿ ಹೇಳ್ತಾರೆ. ಬಟ್ ಆದ್ರೆ ನೋಡ್ರಿ, ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿಯಲ್ಲಿ ಏನ್ ಹೇಳ್ತಾರ, ಟೈಡಲ್ ಫೋರ್ಸ್ ಇಂದ ಉಂಟಾಗತ್ತೆ ಅಂತ ಹೇಳ್ತಾರ. ಬಟ್ ಅದ್ರ ಅಷ್ಟೊಂದು ಇರಂಗಿಲ್ಲ. ಬಟ್ ಅದು ಇದ್ರದ್ದು ಎನರ್ಜಿ ಜಾಸ್ತಿ ಇರೋದ್ರಿಂದ ಕನ್ವೆಕ್ಷನಲ್ ಕರೆಂಟ್ಸ್ ಇಂದ ಏನಾಗತ್ತ, ಭೂಭಾಗಗಳು ಚಲಿಸ್ತಾ ಹೋಗ್ತಾವ. ಇದೊಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ನಾವು ಕನ್ವೆಕ್ಷನಲ್ ಕರೆಂಟ್ ಥಿಯರಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಒಂದು ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಆಗಿರೋದು ಸೀ ಫ್ಲೋರ್ ಸ್ಪ್ರೆಡ್ಡಿಂಗ್ ಥಿಯರಿ. ಸೊ ಏನಿದು ಸೀ ಫ್ಲೋರ್ ಸ್ಪ್ರೆಡ್ಡಿಂಗ್ ಥಿಯರಿ ಅಂದ್ರೆ ಏನು? ಸೊ ನಾವು ಇವಾಗ ನೋಡಿರ್ಬೋದು, ನಾವು ಭೂಮಿಯನ್ನ ಕನ್ಸಿಡರ್ ಮಾಡಿದಾಗ ನಾವು ನೋಡ್ತೀವಿ ಮೌಂಟೇನ್ಸ್ ಗಳಿದಾವ, ನದಿಗಳಿದಾವ, ಪ್ಲೇನ್ಸ್ ಇತ್ತ, ಮರುಭೂಮಿ ಕಂಡು ಬರುತ್ತೆ, ಆಮೇಲೆ ತಗ್ಗಾದ ಕಣಿವೆಗಳು ಕಂಡು ಬರ್ತಾವ ಅಂತ ಹೇಳ್ತೀವಿ. ಅಂದ್ರೆ ನಾವು ಕರೆಕ್ಟ್ ಆಗಿ ನೋಡ್ತೀವಿ. ಬಟ್ ಆದ್ರೆ ಜಲಭಾಗದಲ್ಲಿ, ಸಾಗರದ ತಳದಲ್ಲೂ ಕೂಡ ಏನಿದಾವ ಅಂದ್ರೆ ಇದೇ ತರಹದ ರಚನೆಗಳಿದಾವ. ಅಲ್ಲಿಯೂ ಕೂಡ ಮೌಂಟೇನ್ಸ್ ಗಳಿದಾವ, ಶಿಲೆಗಳಿಂದ ಕೂಡಿರೋ ಮೈದಾನಗಳಿದಾವ, ಕಂದಕಗಳಿದಾವ, ಅಂದ್ರೆ ಕಂದರಗಳ ಟ್ರೆಂಚಸ್ ಅಂತ ಹೇಳ್ತೀವಿ, ಕಂದಕಗಳಿದಾವ ಅಂತಂದು ಹೇಳಿ. ಸೊ ಯಾವಾಗ ಗೊತ್ತಾಗತ್ತಂತಂದು ಹೇಳಿದ್ರೆ, 2ನೇ ಮಹಾಯುದ್ಧದಲ್ಲಿ ಗೊತ್ತಾಗತ್ತೆ. ಅವಾಗ ಏನಂದ್ರೆ ಸಬ್ ಮರೀನ್ಸ್ ಗಳನ್ನ ಯೂಸ್ ಮಾಡ್ತಾರ. ಸೊ ಅಲ್ಲಿ ಏನಂದ್ರೆ ಅಲ್ಲೂ ಕೂಡ ಪರ್ವತಗಳಿದಾವ, ದೊಡ್ಡ ದೊಡ್ಡ ತಗ್ಗುಗಳಿದಾವ, ಸಮತಟ್ಟಾದ ಮೈದಾನ ಐತೆ ಅಂತ ಹೇಳ್ತಾರ. ಅವಾಗ ಏನ್ ಮಾಡ್ತಾರ ಅಂದ್ರೆ ಸೀ ಫ್ಲೋರ್ ಸ್ಪ್ರೆಡ್ಡಿಂಗ್ ಥಿಯರಿಯನ್ನ ಪ್ರತಿಪಾದಿಸ್ತಾರ. ಸೊ ಸಮುದ್ರದ ಆಳದಲ್ಲಿ ಸೊ ಯಾವ ತರ ರಚನೆಗಳಿದಾವ ಅಂತಂದು ಹೇಳ್ತಾರ. ಸೊ ನೋಡ್ರಿ, ಫಾರ್ ಎಕ್ಸಾಂಪಲ್ ಇವಾಗ ನಾವು ಸಮುದ್ರವನ್ನ ಕನ್ಸಿಡರ್ ಮಾಡಿದಾಗ ಎಲ್ಲೋ ಒಂದ್ ಕಡೆ ಏನಂತಂದು ಹೇಳಿದ್ರೆ ಮೌಂಟೇನ್ಸ್ ಗಳು ಕಂಡು ಬರ್ತಾವ.
ಸಾಲುಗಳಲ್ಲಿರೋ ಮೌಂಟೇನ್ಸ್ ಕಂಡು ಬರ್ತಾವ, ಆಮೇಲೆ ತಗ್ಗಾದ ಪ್ರದೇಶ ಟ್ರೆಂಚಸ್ ಕಂಡು ಬರ್ತಾವ. ಸೊ ಅದೇ ತರ ಸಮತಟ್ಟಾದ ಮೈದಾನ ಕಂಡು ಬರುತ್ತೆ. ಇವೆಲ್ಲ ಹೆಂಗ್ ರಚನೆ ಆಗ್ತಾವ, ಸೊ ಯಾವ ತರ ರಚನೆ ಆಗಿದಾವ ಅಂತಂದು ಹೇಳೋಕೆ ಸೀ ಫ್ಲೋರ್ ಸ್ಪ್ರೆಡ್ಡಿಂಗ್ ಥಿಯರಿ. ಸೊ ನೋಡ್ರಿ, ಸೀ ಫ್ಲೋರ್ ಸ್ಪ್ರೆಡ್ಡಿಂಗ್ ಥಿಯರಿ ಮುಖಾಂತರ ಏನು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಸೊ ಇಲ್ಲಿರೋ ಒಳಗಡೆ ಇರೋ ಮ್ಯಾಗ್ಮಾ ಏನಾಗುತ್ತೆ ಅಂತಂತ ಹೇಳಿದ್ರೆ ಕನ್ವೆಕ್ಷನಲ್ ಕರೆಂಟ್ಸ್ ಇರೋದ್ರಿಂದ, ಈ ತರ ಕನ್ವೆಕ್ಷನಲ್ ಕರೆಂಟ್ಸ್ ಇರೋದ್ರಿಂದ ಇದು ಈ ಕಡೆ ಏನಂದ್ರೆ ಮೂವ್ ಆಗ್ತಾ ಹೋಗುತ್ತೆ. ಸೊ ಮೂವ್ ಆಗ್ತಾ ಹೋಗೋದ್ರಿಂದ ಏನಾಗುತ್ತೆ, ಇಲ್ಲಿ ಬಿರುಕು ಉಂಟಾಗುತ್ತೆ. ಸೊ ಇಲ್ಲಿ ಬಿರುಕು ಉಂಟಾಗೋದ್ರಿಂದ, ಸೀಳು ಉಂಟಾಗೋದ್ರಿಂದ ಒಳಗಡೆ ಇರೋ ಮ್ಯಾಗ್ಮಾ ಏನಾಗುತ್ತೆ, ಸೊ ಹೊರಗಡೆ ಬರೋಕ್ ಸ್ಟಾರ್ಟ್ ಆಗುತ್ತೆ. ಸೊ ಈ ತರ ಹೊರಗಡೆ ಬಂದಾಗ ಈ ಪ್ರದೇಶದಲ್ಲಿ ಏನಾಗುತ್ತೆ ಅಂತಂತ ಹೇಳಿದ್ರೆ ಲಾವಾ ಇದ್ದದ್ದು ಡೆಪಾಸಿಟ್ ಆಗತ್ತ. ಸೊ ಈ ತರ ಡೆಪಾಸಿಟ್ ಆಗೋದ್ರಿಂದ ಈ ಪ್ರದೇಶದಲ್ಲಿ ಏನು ಉಂಟಾಗ್ತಾವ ಅಂದ್ರೆ ಪರ್ವತ ಶ್ರೇಣಿಗಳು ಉಂಟಾಗ್ತಾವ. ಸೊ ಈ ಪ್ರದೇಶದಲ್ಲಿ ಪರ್ವತ ಶ್ರೇಣಿಗಳು ಉಂಟಾಗ್ತಾವ, ಎರಡು ಪ್ರದೇಶಗಳಲ್ಲಿ. ಸೊ ಏನಂತ ಹೇಳಿದ್ರೆ ಯಾವ ತರ ಸೀಳು ಇರುತ್ತಲ್ಲ ಅದೇ ತರ ಪ್ಯಾರಲಲ್ ಆಗಿ ಪರ್ವತಗಳು ಉಂಟಾಗ್ತಾವ. ಆಮೇಲೆ ನೋಡ್ರಿ, ಈ ಪರ್ವತ ಉಂಟಾದ ನಂತರ ನೆಕ್ಸ್ಟ್ ಮತ್ತೆ ಏನಾಗತ್ತೆ ಅಂತಂದ ಹೇಳಿದ್ರೆ ಇದು ಮೂವ್ ಆಗಿಬಿಡುತ್ತೆ. ಸೊ ಹಂಗೆ ಕನ್ವೆಕ್ಷನ್ ಕರೆಂಟ್ಸ್ ಇರೋದ್ರಿಂದ ಇದು ಚಲನೆ ಉಂಟಾಗಿರೋದ್ರಿಂದ ಇದು ಹಂಗೆ ಮೂವ್ ಆಗ್ತಾ ಹೋಗುತ್ತಾ. ಸೊ ಈ ತರ ಮೂವ್ ಆಗೋದ್ರಿಂದ ಏನಾಗುತ್ತೆ ಅಂತಂದ ಹೇಳಿದ್ರೆ ಇಲ್ಲಿರೋ ಪರ್ವತಗಳು ಏನಾಗ್ತಾವ ಮುಂದ್ಗಡೆ ಶಿಫ್ಟ್ ಆಗಿಬಿಡ್ತಾವ. ಸೊ ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಹೊಸ ಮ್ಯಾಗ್ಮಾ ಏನಾಗತ್ತ ಮತ್ತೆ ಬಂದು ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿರ್ಬೋದು ನೀವು, ಸೊ ಈ ಭೂಭಾಗ, ಎರಡು ಭೂಭಾಗಗಳು ಕಂಡು ಬರ್ತಾವ. ಒಳಗಡೆ ಇರೋ ಮ್ಯಾಗ್ಮಾ ಏನಾಗುತ್ತೆ ಅಂತಂತ ಹೇಳಿದ್ರೆ ಸೀಳು ಉಂಟಾಗಿ ಇವು ಈ ಕಡೆ ಮತ್ತು ಇದು ಈ ಕಡೆ ಮೂವ್ ಆಗ್ತಾ ಇರೋದು, ಅಪೋಸಿಟ್ ಡೈರೆಕ್ಷನ್ ಮೂವ್ ಆಗ್ತಾ ಇರೋದ್ರಿಂದ ಸೀಳು ಉಂಟಾಗಿ ಈ ಪ್ರದೇಶದಲ್ಲಿ ಏನಾಗತ್ತ ಲಾವಾ ಬಂದು ಡೆಪಾಸಿಟ್ ಆಗತ್ತ. ಸೊ ಇದು ಮೂವ್ ಆಗ್ತಾ ಇರೋದ್ರಿಂದ ಇದು ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾನೆ ಇರುತ್ತೆ. ಅದೇ ತರ ಲಾವಾ ಕೂಡ ಏನಾಗತ್ತಾ ಡೆಪಾಸಿಟ್ ಆಗ್ತಾ ಹೋಗುತ್ತಾ. ಸೊ ಈ ತರ ಡೆಪಾಸಿಟ್ ಆಗ್ತಾ 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 ಕಂಟಿನ್ಯೂಸ್ ಈ ಪ್ರದೇಶದಲ್ಲೂ ಕೂಡ ಪ್ಯಾರಲಲ್ ಆಗಿ ಡೆಪಾಸಿಟ್ ಆಗ್ತಾ ಆಗ್ತಾ ಏನ್ ಹೋಗುತ್ತಂದ್ರೆ ಮುಂದೆ ಹೋಗಿ, ಸೊ ಇದು ನೀರಿನಿಂದ ಈ ಡೆಪಾಸಿಟ್ ಆಗಿರೋ ಶಿಲೆಗಳು ಏನಾಗ್ತಾವ ಅಂತಂದ ಹೇಳಿದ್ರೆ ಎರೋಷನ್ ಆಗಿ ಸವೆತಕ್ಕುಂಟಾಗಿ ಮತ್ತೆ ಏನಾಗತ್ತ ಮೈದಾನಗಳು ಉಂಟಾಗ್ತಾವ ಅಂತ ಹೇಳಿ ಸಿಂಪಲ್ ಆಗಿ ಸೀ ಫ್ಲೋರ್ ಸ್ಪ್ರೆಡಿಂಗ್ ಥಿಯರಿಲಿ ಹೇಳ್ತಾರ. ಬಟ್ ಅದ್ರ ಅದಕ್ಕಿಂತ ಮುಂಚೆ ನೋಡ್ರಿ, ಓಸಿಯಾನಿಕ್ ಕ್ರಸ್ಟ್ ಮತ್ತು ಕಾಂಟಿನೆಂಟಲ್ ಕ್ರಸ್ಟ್, ಇದು ಓಸಿಯಾನಿಕ್, ಇದು ಕಾಂಟಿನೆಂಟಲ್ ಕ್ರಸ್ಟ್. ಸೊ ಕಾಂಟಿನೆಂಟಲ್ ಕ್ರಸ್ಟ್ ಸಿಯಾಲ್ ಇಂದ ಮಾಡಲ್ಪಟ್ಟೈತೆ, ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ. ಬಟ್ ಆದ್ರೆ ಓಸಿಯಾನಿಕ್ ಕ್ರಸ್ಟ್ ಸೀಮಾದಿಂದ ಮಾಡಲ್ಪಟ್ಟೈತೆ, ಸಿಲಿಕಾನ್ ಮತ್ತು ಮ್ಯಾಗ್ನೇಸಿಯಂ. ಇಲ್ಲಿ ಎರಡೂಗಳನ್ನ ಖನಿಜಗಳನ್ನ ಹೋಲಿಸಿದ್ರೆ ಸಿಯಾಲ್ ಏನಾಗುತ್ತೆ ಲೈಟರ್ ಆಗೈತೆ. ಸೊ ಇದ್ರದ್ದು ವೇಟ್ ಏನೈತೆ ಕಡಿಮೆ ಐತೆ. ಬಟ್ ಆದ್ರೆ ಸೀಮಾ ವೇಟ್ ಏನೈತೆ ಜಾಸ್ತಿ ಐತೆ. ಅದನ್ನ ಹೇಳ್ತಾರ ಓಸಿಯಾನಿಕ್ ಕ್ರಸ್ಟ್ ಏನೈತೆ ವೇಟು ಜಾಸ್ತಿ ಐತೆ, ಕಾಂಟಿನೆಂಟಲ್ ಕ್ರಸ್ಟ್ ಏನೈತೆ ಕಡಿಮೆ ಐತೆ. ಈ ತರ ಕಡಿಮೆ ಆಗ್ತಾ ಇರೋದ್ರಿಂದ ಸೊ ಎರಡು ಭೂಪ್ರದೇಶಗಳು ನೋಡ್ರಿ, ಎರಡು ಭೂಪ್ರದೇಶಗಳು ಒತ್ತಡ ಅಂದ್ರೆ ಒಂದಕ್ಕೊಂದು ಒತ್ತಾ ಇರೋದ್ರಿಂದ ಸೊ ತುಂಬಾ ವೇಟ್ ಆಗಿರೋದು ಏನಾಗುತ್ತಾ ಕೆಳಗಡೆ ಹೋಗುತ್ತಾ, ಇನ್ನೊಂದು ಲೈಟರ್ ಆಗಿರೋದು ಮೇಲ್ಗಡೆ ಉಳಿಯುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನೋಡಿರ್ಬೋದು, ಒಂದು ಲಾರಿ ಬರ್ತಾ ಇರುತ್ತೆ ಸ್ಪೀಡ್ ಆಗಿ, ಇನ್ನೊಂದು ಸ್ಕೂಟರ್ ಬರ್ತಾ ಇರುತ್ತೆ. ಸೊ ಇದ್ರಲ್ಲಿ ಯಾವ್ದು ಫುಲ್ ಆಕ್ಸಿಡೆಂಟ್ ನುಜ್ಜುನೂರ್ ಆಗತ್ತೆ. ಸೊ ಇದು ವೇಟ್ ಜಾಸ್ತಿ ಇರೋದ್ರಿಂದ ಸೊ ಇದೇನಾಗತ್ತೆ, ಇದಕ್ಕೇನು ಜಾಸ್ತಿ ಪೆಟ್ ಆಗಂಗಿಲ್ಲ ಗಾಡಿಗೆ. ಬಟ್ ಅದ್ರ ಸ್ಕೂಟರ್ ಏನಾಗತ್ತೆ ಫುಲ್ ನುಜ್ಜುನೂರ್ ಆಗಿಬಿಡುತ್ತೆ. ಸೊ ಫುಲ್ ಎಲ್ಲಾ ಪಾರ್ಟ್ಸ್ಗಳು ಏನಾಗ್ತಾವ ಅಂತಂದ್ರೆ ಹೇಳಿ ಬ್ರೇಕ್ ಆಗಿಬಿಡುತ್ತೆ. ಸೊ ಇದ್ರದ್ದು ವೇಟ್ ಏನಿರುತ್ತೆ ಕಡಿಮೆ ಇರುತ್ತೆ, ಇದ್ರದ್ದು ವೇಟ್ ಜಾಸ್ತಿ ಇರುತ್ತೆ. ಇದಕ್ಕೇನೋ ಆಗಂಗಿಲ್ಲ. ಇದೇನಾಗತ್ತೆ ಅಂತಂತ ಹೇಳಿದ್ರೆ ಸುಮ್ಮನೆ ಸೈಲೆಂಟ್ ಆಗಿದ್ಬಿಡುತ್ತೆ. ಇದ್ರದ್ದು ವೇಟ್ ಕಡಿಮೆ ಇರೋದ್ರಿಂದ ಇಲ್ಲಿ ಅಫೆಕ್ಟ್ ಜಾಸ್ತಿ ಆಗುತ್ತೆ. ಸೇಮ್ ಅದೇ ತರ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ವೇಟ್ ಜಾಸ್ತಿ ಇರೋದ್ರಿಂದ ಇದು ಕೆಳಗಡೆ ಹೋಗುತ್ತಾ, ವೇಟ್ ಕಡಿಮೆ ಇರೋದು ಮೇಲ್ಗಡೆ ಬರುತ್ತಾ. ಈ ತರ ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾ ಇರೋದ್ರಿಂದ. ಸೊ ಈಗ ನೋಡ್ರಿ, ಸೀ ಫ್ಲೋರ್ ಸ್ಪ್ರೆಡಿಂಗ್ ಥಿಯರಿ ಅಂದ್ರೆ ಏನು, ಸೊ ಈ ಭೂಭಾಗಗಳು ಹೆಂಗ್ ರಚನೆ ಆಗ್ತಾವ ಅನ್ನೋದನ್ನ ನಾವು ಸಿಂಪಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಇದೇನಂತಂದ ಹೇಳಿದ್ರೆ ಸಾಗರದ ಭಾಗ. ಸೊ ಈ ಸಾಗರದ ಭಾಗದಲ್ಲಿ ಏನಂತಂದ ಹೇಳಿದ್ರೆ ಈ ಪ್ರದೇಶದಲ್ಲಿ ಮ್ಯಾಗ್ಮಾ ಇರುತ್ತೆ ಕೆಳಗಡೆ ಮ್ಯಾಂಟಲ್ ಅಲ್ಲಿ. ಸೊ ಮ್ಯಾಂಟಲ್ ಮ್ಯಾಗ್ಮಾ ಇರೋದ್ರಿಂದ ಈ ಮ್ಯಾಗ್ಮಾ ಏನಾಗತ್ತಾ ಸೊ ಲೈಟರ್ ವೇಟ್ ಇರೋದ್ರಿಂದ ಮೇಲ್ಗಡೆ ಬರುತ್ತೆ. ಸೊ ಈ ಕಡೆನೂ ಏನಾಗತ್ತಾ ಮೇಲ್ಗಡೆ ಬರುತ್ತೆ. ಈ ಭೂಭಾಗ ಏನಿರುತ್ತೆ ಗಟ್ಟಿಯಾಗಿರೋದ್ರಿಂದ ಇದು ಮತ್ತೆ ಏನಾಗುತ್ತೆ ಇಲ್ಲಿರೋ ತಂಪಾದ ಮ್ಯಾಗ್ಮಾ ಕೆಳಗಡೆ ಹೋಗುತ್ತೆ. ಸೊ ಈ ತರ ಏನಂತಂದ ಹೇಳಿದ್ರೆ ಕನ್ವೆಕ್ಷನಲ್ ಕರೆಂಟ್ ಉಂಟಾಗತ್ತೆ. ಈ ಪ್ರದೇಶದಲ್ಲೂ ಕೂಡ ಈ ತರ ಕನ್ವೆಕ್ಷನಲ್ ಕರೆಂಟ್ ಉಂಟಾಗತ್ತೆ. ಸೊ ಇಲ್ಲಿ ಈ ತರ ರಚನೆ ಇರೋದ್ರಿಂದ ಇದು ಈ ಕಡೆ ಮೂವ್ ಆಗ್ತಿರುತ್ತೆ ಭೂಭಾಗ, ಆಮೇಲೆ ಇದು ಕೂಡ ಏನಾಗುತ್ತೆ ಸೊ ಈ ಕಡೆ ಮೂವ್ ಆಗ್ತಾ ಇರುತ್ತೆ. ಇಲ್ಲಿ ಮೇಲ್ಗಡೆ ಏನಿರುತ್ತೆ ಸಮುದ್ರದ ನೀರಿರುತ್ತೆ. ಸೊ ಈ ತರ ಕಂಟಿನ್ಯೂಸ್ ಆಗಿ ಪ್ರೆಷರ್ ಮತ್ತು ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಈ ಪ್ರದೇಶದಲ್ಲಿ ಏನಾಗತ್ತೆ ಸೊ ಒಂದು ಸೀಳು ಉಂಟಾಗತ್ತ. ಸೊ ಇಲ್ಲಿ ಎರೋಜನ್ ಆಗಿ 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 ಏನಾಗತ್ತೆ ಅಂತಂದು ಹೇಳಿದ್ರೆ ಸೊ ಇದು ಮೂವ್ ಆಗ್ತಾ ಇರೋದ್ರಿಂದ ಈ ಪ್ರದೇಶದಲ್ಲಿ ಬ್ರೇಕ್ ಆಗಿ ಸೊ ಈ ತರದ್ದು ಥಿಕ್ನೆಸ್ ಏನಾಗತ್ತ ಕಡಿಮೆ ಆಗತ್ತ. ಸೊ ಥಿಕ್ನೆಸ್ ಕಡಿಮೆ ಆಗಿರೋದ್ರಿಂದ ಏನಾಗುತ್ತೆ ಈಸಿಯಾಗಿ ಮ್ಯಾಗ್ಮಾ ಏನಾಗತ್ತೆ ಮೇಲ್ಗಡೆ ಬರೋಕ್ ಸ್ಟಾರ್ಟ್ ಆಗುತ್ತೆ.
ಸೊ ಈ ತರ ಮೇಲ್ಗಡೆ ಬಂದು ಇಲ್ಲಿ ಏನಾಗುತ್ತೆ ವೋಲ್ಕ್ಯಾನೋಸ್ ಉಂಟಾಗಿ ಮ್ಯಾಗ್ಮಾ ಏನಾಗುತ್ತೆ ಲಾವಾ ರೂಪದಲ್ಲಿ ಸೊ ಈ ತರ ಡೆಪಾಸಿಟ್ ಆಗತ್ತೆ. ಸೊ ಇದೇನಂತಂದ್ ಹೇಳಿದ್ರೆ ಫಸ್ಟ್ ಕಂಡೀಷನ್. ಸೊ ಡೆಪಾಸಿಟ್ ಆಗತ್ತ. ಸೆಕೆಂಡ್ ನೋಡ್ರಿ, ಸೊ ಈ ತರ ಡೆಪಾಸಿಟ್ ಆದಾಗ ಕನ್ವೆಕ್ಷನಲ್ ಕರೆಂಟ್ಸ್ ಇರೋದ್ರಿಂದ ಇದು ಈ ಕಡೆ ಮೂವ್ ಆಗ್ತಾ ಇರೋದ್ರಿಂದ ಇದು ಈ ಕಡೆ ಮೂವ್ ಆಗ್ತಾ ಇರೋದ್ರಿಂದ ಸೊ ಈ ಪ್ರದೇಶದಲ್ಲಿ ಹೊಸದಾಗಿ ಒಂದು ಸ್ವರೂಪ ಉಂಟಾಗತ್ತ, ಪರ್ವತಗಳು ಅಥವಾ ಮೈದಾನನೂ ಉಂಟಾಗತ್ತ. ಸೊ ನೋಡ್ರಿ, ಈ ತರ ಉಂಟಾಗೋದ್ರಿಂದ ಇದೇನಾಗತ್ತ ಅಂದ್ರೆ ಪರ್ವತಗಳು ಮುಂದೆ ಹೋಗ್ತಾವ, ಚಲನೆ ಉಂಟಾಗೋದ್ರಿಂದ ಇವು ಮುಂದೆ ಹೋಗ್ತಾವ. ಈ ಪ್ರದೇಶದಲ್ಲಿ ಮತ್ತೆ ಏನಾಗಿರುತ್ತೆ, ಸೊ ಮ್ಯಾಗ್ಮಾ ಇರುತ್ತ. ಸೊ ಮ್ಯಾಗ್ಮಾ ಮೇಲ್ಗಡೆ ಬಂದು ಮತ್ತೆ ಹೊಸದಾಗಿರೋ ಭೂ ಸ್ವರೂಪ ಉಂಟಾಗುತ್ತೆ. ಇಲ್ಲಿ ನೋಡ್ರಿ ಸಾಗರದಲ್ಲಿ. ಸೊ ಈ ತರ ಏನಂತಂದ್ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ವೋಲ್ಕ್ಯಾನೋಸ್ ಗಳಿಂದ ಮೌಂಟೇನ್ಸ್ ಗಳು ಉಂಟಾಗಿ ಲಾವಾ ಡೆಪಾಸಿಟ್ ಆಗಿ ಸೊ ಮುಂದ್ಗಡೆ ಹಂಗೆ ಚಲಿಸ್ತಾ ಇರೋದ್ರಿಂದ ಈ ಪ್ರದೇಶದಲ್ಲಿ ಸಾಗರದ ನೀರಿನಿಂದ ಏನಾಗತ್ತ ಸವೆತ ಉಂಟಾಗಿ ಮೈದಾನಗಳು ಉಂಟಾಗ್ತಾವ. ಸೊ ಇವೇನಂತಂದ್ ಹೇಳಿದ್ರೆ ಇದು ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾ ಇರುತ್ತೆ. ಬಟ್ ಆದ್ರೆ ಇಲ್ಲಿ ನೋಡ್ರಿ ಒಂದ್ ಇದು ಇದೆ, ತುಂಬಾ ಇಂಪಾರ್ಟೆಂಟ್ ಆಗಿರೋ ಕಂಡೀಷನ್. ಈ ಪ್ರದೇಶದಲ್ಲಿ ಏನಿದೆ ಅಂತಂದ್ ಹೇಳಿದ್ರೆ ಭೂಮಿ ಇರುತ್ತೆ. ಸೊ ಈ ಪ್ರದೇಶದಲ್ಲಿ ಏನಿರುತ್ತೆ, ಭೂಮಿ ಇರುತ್ತೆ. ಸೊ ಭೂಮಿಗಳಿರ್ತಾವ, ಆಮೇಲೆ ಇಲ್ಲಿ ಸಮುದ್ರ ಇರುತ್ತೆ ಅಂತ ಹೇಳಿದ್ವಿ. ಸೊ ಇಲ್ಲಿ ಕಾಂಟಿನೆಂಟಲ್ ಇರುತ್ತೆ, ಇದು ಓಷಿಯಾನಿಕ್ ಅಂದ್ರೆ ಸಮುದ್ರದ ಮಧ್ಯದಲ್ಲಿ ಏನು ಉಂಟಾಗತ್ತೆ ಅಂತ ಹೇಳಕ್ಕೆ. ಸೊ ಇಲ್ಲಿ ನೋಡ್ರಿ, ಇದು ಈ ಕಡೆ ಮೂವ್ ಆಗ್ತಾ ಇರುತ್ತೆ, ಇದು ತಟಸ್ಥವಾಗಿರುತ್ತೆ ಅನ್ಕೊಡ್ರಿ. ಸೊ ಈ ತರ ಮೂವ್ ಆಗ್ತಾ ಇರೋದ್ರಿಂದ ಸೊ ಈ ತರದ ವೇಟ್ ಏನಿದೆ ಕಂಪ್ಯಾರಿಟಿವ್ಲಿ ಒಂದು 10 kg ಅಂತ ಅನ್ಕೊಡ್ರಿ. ಫಾರ್ ಎಕ್ಸಾಂಪಲ್ ಸಾಗರದ ವೇಟ್ ಏನಿರುತ್ತೆ ಜಾಸ್ತಿ ಇರುತ್ತೆ ಅಂತ ಹೇಳಿದ್ವಿ. ಇದೇನಂತಂದ್ ಹೇಳಿದ್ರೆ ಒಂದು 20 kg ಇರುತ್ತೆ ಅಂತ ಅನ್ಕೊಡ್ರಿ. 20 kg ಇರಂಗಿಲ್ಲ, ಜಾಸ್ತಿನೇ ಇರುತ್ತೆ. ಸೊ ಇಲ್ಲಿ ನೋಡ್ರಿ, ತುಂಬಾ ಜಾಸ್ತಿ ಇರೋದು, ವೇಟ್ ಜಾಸ್ತಿ ಇರೋದು ಏನಾಗುತ್ತೆ, ಗ್ರಾವಿಟೇಷನಲ್ ಫೋರ್ಸ್ ಇರೋದ್ರಿಂದ ಇದು ಕೆಳಗಡೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಸೊ ಇಬ್ಬರು ಜನ ಏನಂತಂದ್ ಹೇಳಿದ್ರೆ ವೇಟ್ ಇದ್ರ ಮೇಲೆ ಇದು ಮಾಡ್ತಾ ಇರ್ತಾರೆ. ಇಲ್ಲಿ ಜಾಸ್ತಿ ವೇಟ್ ಇದ್ದವನ್ ಇರ್ತಾರೆ, ಇಲ್ಲಿ ಕಡಿಮೆ ವೇಟ್ ಇದ್ದವನ್ ಇರ್ತಾನೆ. ಜಾಸ್ತಿ ವೇಟ್ ಇದ್ದವನ್ ಏನಾಗ್ತಾನೆ ಕೆಳಗಡೆ ಹೋಗ್ತಾನೆ, ಕಡಿಮೆ ವೇಟ್ ಇದ್ದವನ್ ಮೇಲ್ಗಡೆ ಹೋಗ್ತಾನೆ. ಅದೇ ತರ ಏನಾಗುತ್ತೆ ಅಂದ್ರೆ ಕಾಂಟಿನೆಂಟಲ್ಲು ಕಡಿಮೆ ವೇಟ್ ಇರೋದ್ರಿಂದ ಇದು ಅಲ್ಲೇ ಇರುತ್ತೆ, ಸಾಗರದ ವೇಟ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಇದು ಕೆಳಗಡೆ ಮೂವ್ ಆಗ್ತಾ ಹೋಗುತ್ತೆ. ಈ ಕೆಳಗಡೆ ಮೂವ್ ಆಗ್ತಾ 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 80 ಕಿಲೋಮೀಟರ್ ತಲುಪಿದ ನಂತರ, ಸೊ ಭೂಮಿಯ ಒಳಗಡೆ 80 ಕಿಲೋಮೀಟರ್ ತಲುಪಿದ ನಂತರ ಇಲ್ಲಿ ಟೆಂಪರೇಚರ್ ಜಾಸ್ತಿ ಆಗಿ ಸೊ ಇದೇನಾಗುತ್ತೆ ಶಿಲೆಗಳು ದ್ರವ ರೂಪದಲ್ಲಿ ಕುದಿಯೋಕ್ ಸ್ಟಾರ್ಟ್ ಆಗ್ತಾವೆ, ದ್ರವ ರೂಪದಲ್ಲಿ ಬರೋಕ್ ಸ್ಟಾರ್ಟ್ ಆಗ್ತಾವೆ. ಈ ತರ ದ್ರವ ರೂಪದಲ್ಲಿ ಬರೋದನ್ನ ನಾವೇನಂತ ಕರಿತೀವಿ, ಇದನ್ನ ಮ್ಯಾಗ್ಮಾ ಅಂತ ಕರಿತೀವಿ. ಶಿಲೆಗಳು ಭೂಮಿಯ ಒಳಗಡೆ ಬಂದು ಜಾಸ್ತಿ ಟೆಂಪರೇಚರ್ ಇಂದ ಸಾಲಿಡ್ ಇಂದ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗೋದನ್ನ ನಾವೇನಂತ ಕರಿತೀವಿ, ಮ್ಯಾಗ್ಮಾ ಅಂತ ಕರಿತೀವಿ. ಸೊ ನೋಡ್ರಿ, ಈ ಪ್ರದೇಶದಲ್ಲಿ ಕೆಳಗಡೆ ಬರೋದ್ರಿಂದ ಇವೆರಡು ಪ್ರದೇಶಗಳು ಒತ್ತಡಕ್ಕೆ ಸ್ಟಾರ್ಟ್ ಆಗ್ತಾವ, ಅಂದ್ರೆ ಕನ್ವರ್ಜೆನ್ಸ್ ಆಗ್ತಾವ. ಸೊ ಈ ತರ ಕನ್ವರ್ಜೆನ್ಸ್ ಆಕ್ಸಿಡೆಂಟ್ ಆಗೋದ್ರಲ್ಲಿ ಡಿಸ್ಟ್ರಕ್ಷನ್ ಆಗುತ್ತೆ ಯಾವಾಗ್ಲೂ. ಸೊ ಈ ತರ ಆಗೋದ್ರಿಂದ ಇಲ್ಲಿ ಏನಾಗ್ತಾವ ಅಂತಂದ್ ಹೇಳಿದ್ರೆ ಬೇರೆ ಬೇರೆ ಭೂ ಸ್ವರೂಪಗಳು ರಚನೆ ಆಗ್ತಾವ. ಇಲ್ಲಿ ನೋಡ್ರಿ, ಕಾಂಟಿನೆಂಟಲ್ ಇಲ್ಲಿ ಒತ್ತಾ ಇರೋದ್ರಿಂದ ನಾವು ತುಂಬಾ ಸಿಂಪಲ್ ಎಕ್ಸಾಂಪಲ್ ಅನ್ನ ಕನ್ಸಿಡರ್ ಮಾಡಿದಾಗ, ಸೊ ಒಂದು ಬಲೂನ್ ಇರುತ್ತಾ, ಬಲೂನ್ ತಗೊಳ್ರಿ, ಒಂದು ಬಲೂನ್ ಇರುತ್ತಾ. ಸೊ ಈ ಬಲೂನ್ಗೆ ಇಲ್ಲೊಂದ್ ಕೈ ಹಿಡ್ಕೊಂಡು ಏನ್ ಮಾಡ್ರಿ, ಒತ್ತಿರೋದನ್ನ. ಸೊ ಅಂದ್ರೆ ಕನ್ವರ್ಜ್ ಮಾಡ್ರಿ. ಕನ್ವರ್ಜೆನ್ಸ್ ಆದಾಗ ಏನಾಗತ್ತೆ ಅಂತ ಹೇಳಿದ್ರೆ ಈ ಪ್ರದೇಶದಲ್ಲಿ, ಅದ್ರ ಮಿಡಲ್ ಪ್ರದೇಶದಲ್ಲಿ ಏನಾಗುತ್ತೆ, ಅದು ಉಬ್ಬಿ ಬಿಡುತ್ತೆ. ಯಾವ ತರ ಉಬ್ಬುತ್ತೆ ನೋಡ್ರಿ. ಸೊ ಈ ತರ ಏನಾಗುತ್ತೆ ಅಂದ್ರೆ ಉಬ್ಬಿ ಬಿಡುತ್ತೆ ನಾವು ಎರಡು ಕಡೆಯಿಂದ ಒತ್ತಿದಾಗ. ಸೊ ಈ ತರ ಉಬ್ಬಿದಾಗ ಸೇಮ್ ಅದೇ ತರ ನೋಡ್ರಿ, ಭೂಮಿಯನ್ನ ಕನ್ಸಿಡರ್ ಮಾಡಿದಾಗ ಅಥವಾ ಸಾಗರದ ಕೆಳಗಡೆ ಭಾಗವನ್ನ ಕನ್ಸಿಡರ್ ಮಾಡಿದಾಗ ಎರಡು ಕಡೆ ಒತ್ತಾ ಇರೋದ್ರಿಂದ ಏನಾಗುತ್ತೆ, ಇಲ್ಲಿ ಭೂಭಾಗ ಮೇಲ್ಗಡೆ ಉಬ್ಬಿ ಬಿಡುತ್ತೆ. ಸೊ ಈ ತರ ಉಬ್ಬಿದ ಭಾಗವನ್ನ ನಾವೇನಂತ ಕರಿತೀವಿ ಅಂದ್ರೆ ಪರ್ವತಗಳು ಅಂತ ಕರಿತೀವಿ. ಇದೇ ತರ ಏನಂದ್ರೆ ಭೂ ಸ್ವರೂಪಗಳು ಉಂಟಾಗ್ತಾವ. ಸೊ ನೋಡ್ರಿ, ಇನ್ನೊಂದು ತುಂಬಾ ಇಂಪಾರ್ಟೆಂಟ್. ಸೊ ಈ ತರ ಮೇಲ್ಗಡೆ ಮ್ಯಾಗ್ಮಾ ಮೇಲ್ಗಡೆ ಬರೋದ್ರಿಂದ, ಸಾಗರಗಳಲ್ಲಿ ಮೇಲ್ಗಡೆ ಬರೋದ್ರಿಂದ ಸೊ ಜಾಸ್ತಿ ಎಟ್ ಎ ಟೈಮ್ ಏನಾಗುತ್ತೆ ಅಂದ್ರೆ ತುಂಬಾ ಮ್ಯಾಗ್ಮಾ ಹೊರಗಡೆ ಬಂದು ವೋಲ್ಕ್ಯಾನೋಸ್ ಉಂಟಾಗಿ ಸಾಗರದ ನೀರಿನ ಮಟ್ಟದಿಂದ ಮೇಲ್ಗಡೆ ಬಂದಾಗ ಅದನ್ನ ನಾವೇನಂತ ಕರಿತೀವಿ, ದ್ವೀಪ ಅಂತ ಕರಿತೀವಿ, ಐಲ್ಯಾಂಡ್ಸ್ ಅಂತ ಕರಿತೀವಿ. ಇದೇನಂತ ಹೇಳಿದ್ರೆ ಸೀಕ್ಲೋರ್ ಸ್ಪ್ರೆಡಿಂಗ್ ಥಿಯರಿ. ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ, ಜಲಭಾಗಗಳಲ್ಲಿ ಅಂದ್ರೆ ನೀರಿನ ಭಾಗಗಳಲ್ಲಿ ಯಾವ ತರ ರಚನೆಗಳಾಗಿದಾವ ಅಂತಂದ್ ಹೇಳೋಕೆ. ಸೊ ಇದೇನಂತಂದ್ ಹೇಳಿದ್ರೆ ಇದು ತುಂಬಾ ತಿನ್ನಾಗಿರುತ್ತೆ. ನಾವು ಫಾರ್ ಎಕ್ಸಾಂಪಲ್ ಭೂಮಿಯ ಅಂತರಾಳವನ್ನ ಕನ್ಸಿಡರ್ ಮಾಡಿದಾಗ, ಸೊ ಇದೇನಂತಂದ್ ಹೇಳಿದ್ರೆ ಇಲ್ಲಿ ಭೂಭಾಗ ಕಂಡು ಬರುತ್ತೆ. ಭೂಭಾಗದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಜಲಭಾಗ ಇರುತ್ತೆ. ಭೂಭಾಗದ ಕ್ರಸ್ಟ್ ಏನಿರುತ್ತೆ ತುಂಬಾ ತಿಕ್ಕಾಗಿರುತ್ತೆ, ದಪ್ಪ ಇರುತ್ತೆ. ಸೊ ಈ ದಪ್ಪ ಇರೋದ್ರಿಂದ ಇಲ್ಲಿ ಮ್ಯಾಗ್ಮಾ ಈಸಿಯಾಗಿ ಹೊರಗೆ ಬರಂಗಿಲ್ಲ. ಬಟ್ ಆದ್ರೆ ಇಲ್ಲಿ ನೋಡ್ರಿ, ಸಾಗರ ಅಂತ ಬಂದಾಗ ಇದು ನೀರ್ ಇರುತ್ತೆ, ಇಲ್ಲಿ ಕೆಳಗಡೆ ಸ್ವಲ್ಪ ಮಾತ್ರ ಏನಿರುತ್ತೆ ಅಂದ್ರೆ ಕ್ರಸ್ಟ್ ಇರುತ್ತೆ. ಸೊ ಈ ತರದ್ದು ಥಿಕ್ನೆಸ್ ಏನಿರುತ್ತೆ ಅಂತ ಹೇಳಿದ್ರೆ ಅಂದ್ರೆ ತುಂಬಾ ಕಡಿಮೆ ಇರುತ್ತೆ, ತಿಳುವಿರುತ್ತೆ ಅಂತ ಹೇಳ್ತೀವಿ.
ತಿಳಿವಿರೋದ್ರಿಂದ ಏನಾಗುತ್ತೆ, ಈಸಿಯಾಗಿ ಬ್ರೇಕ್ ಆಗುತ್ತೆ. ಸೊ ಈ ತರ ಈಸಿಯಾಗಿ ಬ್ರೇಕ್ ಆಗುತ್ತೆ. ಆಮೇಲೆ ಕನ್ವೆಕ್ಷನಲ್ ಕರೆಂಟ್ಸ್ ಇರೋದ್ರಿಂದ, ಈ ಡೈರೆಕ್ಷನ್ ಅಲ್ಲಿ ಕನ್ವೆಕ್ಷನಲ್ ಕರೆಂಟ್ಸ್ ಇರೋದ್ರಿಂದ ಇವೆರಡು ಏನಾಗ್ತಾವ ಅಂದ್ರೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇರೋದ್ರಿಂದ, ಫಾರ್ ಎಕ್ಸಾಂಪಲ್ ನೀವು ಚಿವಿಂಗ್ ಗಮ್ ತಿಂತಾ ಇರ್ಬೋದು ನೋಡ್ರಿ, ಬಾಯಿಗೆ ಇಟ್ಕೊಂಡು ಏನ್ ಮಾಡ್ತೀರಿ ಅಂತಂದು ಹೇಳಿದ್ರೆ ಅದನ್ನ ಫುಲ್ ಹಿಗ್ಗಿಸ್ತೀರಿ ಕೈ ಹಿಡ್ಕೊಂಡು. ಹಿಗ್ಗಿಸಿದಾಗ ಏನಾಗುತ್ತೆ ಅಂತಂದು ಹೇಳಿದ್ರೆ ಅದು ಹಿಗ್ತಾ ಹೋಗಿ 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 ಏನಾಗುತ್ತೆ, ಫುಲ್ ತಿಳುವಾಗಿ ಒಂದ್ ಕಡೆ ಬ್ರೇಕ್ ಆಗಿಬಿಡುತ್ತೆ. ಅದೇ ತರ ಏನಾಗುತ್ತೆ ಅಂತಂದು ಹೇಳಿದ್ರೆ ಭೂಭಾಗ ಮೂವ್ ಆಗ್ತಾ ಇರೋದ್ರಿಂದ ಈ ಪ್ರದೇಶದಲ್ಲಿ ತಿಳುವಾಗಿ ಏನಾಗುತ್ತೆ, ಬ್ರೇಕ್ ಆಗತ್ತ, ಸೀಳು ಉಂಟಾಗತ್ತ. ಈ ಸೀಳಲ್ಲಿ ಏನಾಗತ್ತ, ಮ್ಯಾಗ್ಮಾ ಏನ್ ಮಾಡತ್ತ, ಮೇಲ್ಗಡೆ ಬರುತ್ತ. ಈ ತರ ಮ್ಯಾಗ್ಮಾ ಮೇಲ್ಗಡೆ ಬರೋದ್ರಿಂದ ಸೊ ಇದು ದ್ರವ ರೂಪದಲ್ಲಿರುತ್ತ, ನೀರಿರೋದ್ರಿಂದ ಇದು ಸಡನ್ ಆಗಿ ಕೂಲ್ ಆಗಿ ಏನಾಗತ್ತ, ಸ್ವರೂಪಗಳು ಉಂಟಾಗ್ತಾವ. ಮೌಂಟೇನ್ಸ್, ಪ್ಲೇನ್ಗಳು, ಟ್ರೆಂಚಸ್ಗಳು ಉಂಟಾಗ್ತಾವ ಅಂತಂದು ಯಾರು ಹೇಳ್ತಾರ, ಸೀ ಫ್ಲೋರ್ ಸ್ಪ್ರೆಡ್ಡಿಂಗ್ ಥಿಯರಿಯಲ್ಲಿ ಹ್ಯಾರಿ ಹೆಸ್ ಹೇಳ್ತಾನ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತಾ. ಸೊ ಇದನ್ನ ನೆನ್ಪಿಟ್ಕೊಡ್ರಿ. ಸೊ ಇಲ್ಲಿ ನೋಡ್ರಿ, ಪ್ರೊಜೆಕ್ಷನ್ ಆಫ್ MOR ಅಂತ ಹೇಳ್ತೀವಿ. ಐಲ್ಯಾಂಡ್ಸ್ ಗಳು ಉಂಟಾಗ್ತಾವ, ಆಮೇಲೆ ಮಿಡ್ ಓಸಿಯಾನಿಕ್ ರಿಡ್ಜಸ್ ಗಳು ಉಂಟಾಗ್ತಾವ. ಸೊ ನಿಮ್ಗೆ ಅರ್ಥ ಆಗ್ಲಿಲ್ಲ, ಸೊ ಇವಾಗ ನಾನು ಹೇಳ್ತೀನಿ ನೋಡ್ರಿ. ಸೊ ಏನಂತಂದು ಹೇಳಿದ್ರೆ ಜಲಭಾಗದಲ್ಲಿ ಸೊ ತಿಳುವಾದ ಏನಿರುತ್ತೆ, ಇಲ್ಲಿ ಸೀಳು ಉಂಟಾಗಿರುತ್ತೆ. ಈ ಸೀಳು ಉಂಟಾದ ನಂತರ ಒಳಗಡೆ ಇರೋ ಮ್ಯಾಗ್ಮಾ ಏನಾಗುತ್ತೆ, ಮೇಲ್ಗಡೆ ಬರುತ್ತೆ. ಸೊ ಇದು ಕರೆಕ್ಟಾ? ಸೊ ಈ ತರ ಬರೋದ್ರಿಂದ ಕಂಟಿನ್ಯೂಸ್ ಆಗಿ ಏನಂತಂದು ಹೇಳಿದ್ರೆ ಈ ಭಾಗ ಸೀಳು ಉಂಟಾಗಿರುತ್ತೆ, ಎಲ್ಲಾ ಕಡೆ ಏನಂದ್ರೆ ಮ್ಯಾಗ್ಮಾ ಕಂಡು ಬರುತ್ತೆ. ಸೊ ಇಲ್ಲಿ ಮ್ಯಾಗ್ಮಾ ಏನಾಗುತ್ತೆ, ಹೊರಗಡೆ ಬಂದು ಲಾವಾ ರೂಪದಲ್ಲಿ ಡೆಪಾಸಿಟ್ ಆಗ್ತಾ ಹೋಗುತ್ತೆ ಈ ಪ್ರದೇಶದಲ್ಲಿ ಮತ್ತು ಈ ಪ್ರದೇಶದಲ್ಲಿ. ಸೊ ಕಂಟಿನ್ಯೂಸ್ ಆಗಿ ಏನಾಗುತ್ತೆ, ಡೆಪಾಸಿಟ್ ಆಗ್ತಾ ಹೋಗಿ ಇವೇನಾಗ್ತಾವ ಅಂದ್ರೆ ಪರ್ವತಗಳು ಉಂಟಾಗ್ತಾವ. ಸೊ ಈ ಪರ್ವತಗಳನ್ನ ಪ್ಯಾರಲಲ್ ಆಗಿರೋ ಇಲ್ಲೊಂದು ಲೈನು ಆಮೇಲೆ ಇಲ್ಲೊಂದು ಲೈನು, ಎರಡೂ ಸೈಡು ಪರ್ವತಗಳು ಉಂಟಾಗ್ತಾವ. ಸೊ ಇಲ್ಲಿ ತಗ್ಗಿರುತ್ತೆ, ಇಲ್ಲಿಂದ ಏನಾಗುತ್ತೆ, ಮ್ಯಾಗ್ಮಾ ಹೊರಗಡೆ ಬರ್ತಾ ಇರುತ್ತೆ. ಸೊ ಈ ತರ ಪ್ಯಾರಲಲ್ ಆಗಿರೋ ಪರ್ವತಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಮಿಡ್ ಓಸಿಯಾನಿಕ್ ರಿಡ್ಜಸ್ ಅಂತ ಕರಿತೀವಿ. ಮಿಡ್ ಓಸಿಯಾನಿಕ್ ರಿಡ್ಜಸ್ ಇವೆಲ್ಲಿ ಕಂಡು ಬರ್ತಾವ, ಸಾಗರದ ಮಧ್ಯಭಾಗದಲ್ಲಿ ಕಂಡು ಬರೋದ್ರಿಂದ ಇವುಗಳನ್ನ ಮಿಡ್ ಓಸಿಯಾನಿಕ್ ರಿಡ್ಜಸ್ ಅಂತ ಕರಿತೀವಿ. ರಿಡ್ಜಸ್ ಅಂತಂದು ಹೇಳಿದ್ರೆ ಪ್ಯಾರಲಲ್ ಆಗಿ ಕಂಡು ಬರುವ ಪರ್ವತಗಳನ್ನ ರಿಡ್ಜಸ್ ಅಂತ ಕರಿತೀವಿ. ಇವು ಸಮುದ್ರದ ಮಧ್ಯಭಾಗದಲ್ಲಿ ಕಂಡು ಬರೋದ್ರಿಂದ ಇದನ್ನ ನಾವೇನಂತ ಕರಿತೀವಿ, ಮಿಡ್ ಓಸಿಯಾನಿಕ್ ರಿಡ್ಜಸ್ ಅಂತ ಕರಿತೀವಿ. ಸೊ ಸಾಗರ ಭಾಗದಲ್ಲಿ ಸಡನ್ ಆಗಿ ಏನಾಗತ್ತೆ ಅಂತ ಹೇಳಿದ್ರೆ ಮ್ಯಾಗ್ಮಾ ಜಾಸ್ತಿ ಬಂದು ನೀರಿನ ಮಟ್ಟದಿಂದ ಹೊರಗಡೆ ಬಂದ್ಬಿಡುತ್ತೆ. ಸೊ ಇದೇನಾಗತ್ತ, ದ್ರವದಿಂದ ಘನರೂಪಕ್ಕೆ ಬಂದು ಭೂಭಾಗ ರಚನೆ ಆಗತ್ತೆ. ಈ ಭೂಭಾಗಗಳಿಗೆ ನಾವೇನಂತ ಕರಿತೀವಿ, ಐಲ್ಯಾಂಡ್ಸ್ ಅಂತ ಕರಿತೀವಿ, ದ್ವೀಪಗಳಂತ ಕರಿತೀವಿ. ಓಕೆ, ಎಕ್ಸಾಂಪಲ್ ಯಾವ್ಯಾವು, ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್. ಸೊ ಇದೇನಂತಂತ ಹೇಳಿದ್ರೆ ಥಿಯರಿಗಳು, ಒಂದು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ, ಇನ್ನೊಂದು ಸೀ ಫ್ಲೋರ್ ಸ್ಪ್ರೆಡ್ಡಿಂಗ್ ಥಿಯರಿ. ಸೊ ನಾವು ನೆಕ್ಸ್ಟ್ ನೋಡ್ತೀವಿ ಪ್ಲೇಟ್ ಟೆಕ್ಟಾನಿಕ್ ಥಿಯರಿ. ಪ್ಲೇಟ್ ಟೆಕ್ಟಾನಿಕ್ ಥಿಯರಿಲಿ ನಾವೇನಂತ ಹೇಳ್ತೀವಿ ಅಂದ್ರೆ ಸಾಗರ ತಗ್ಗುಗಳು ಯಾವ್ಯಾವು, ಸೊ ಅವು ಹೆಂಗ್ ರಚನೆ ಆದ್ವು, ಭೂಭಾಗದಲ್ಲಿ ಮೌಂಟೇನ್ಸ್ ಗಳು ಯಾವ ತರ ರಚನೆ ಆದ್ವು. ಆಮೇಲೆ ಇದೇನು ನೋಡ್ರಿ, ನಾವು ಸೌತ್ ಅಮೆರಿಕಾವನ್ನ ಕನ್ಸಿಡರ್ ಮಾಡಿದಾಗ ಇಲ್ಲಿ ಏನಂದ್ರೆ ತಗ್ಗುಗಳು ಕಂಡು ಬರ್ತಾವ. ಈ ಪ್ರದೇಶದಲ್ಲಿ ಆಂಡೇಸ್ ಮೌಂಟೇನ್ಸ್ ಗಳು ಕಂಡು ಬರ್ತಾವ. ಇದು ಹೆಂಗ್ ರಚನೆ ಆಯ್ತು. ಆಮೇಲೆ ನೋಡ್ರಿ, ನಮ್ಮ ಭಾರತದಲ್ಲಿ ಹಿಮಾಲಯ ಪರ್ವತಗಳು ಹೆಂಗ್ ರಚನೆ ಆದ್ವು. ಆಮೇಲೆ ಏಷ್ಯಾ ಮತ್ತು ಯುರೋಪ್ ಖಂಡಗಳ ನಡುವೆ ಒಂದು ಗಡಿ ಭಾಗ ಬರುತ್ತಾ, ಯೂರಲ್ ಮೌಂಟೇನ್ಸ್ ಅಂತ ಹೇಳ್ತೀವಿ. ಅವುಗಳು ಹೆಂಗ್ ರಚನೆ ಆದವು ಅನ್ನೋದನ್ನ ನಾವು ಪ್ಲೇಟ್ ಟೆಕ್ಟಾನಿಕ್ ಥಿಯರಿಯಲ್ಲಿ ಕಲಿತಾ ಹೋಗ್ತೀವಿ. ಸೊ ಅದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಆಗಿರೋದು ನೋಡ್ರಿ, ಸೊ ಈ ಥಿಯರಿಗಳಲ್ಲಿ ನಿಮ್ಗೆ ಕ್ವಶನ್ಸ್ ಗಳನ್ನ ಏನ್ ಕೇಳಬಹುದು, ಕ್ವಶನ್ಸ್ ಗಳನ್ನ ಯಾವ ತರ ಕೇಳಬಹುದು. ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಮುಖಾಂತರ ನಮ್ ಕ್ವಶನ್ಸ್ ಏನ್ ಕೇಳಬಹುದು ಅಂದ್ರೆ, ಸೊ ವೆಗನರ್ ಪ್ರಕಾರ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿಯಲ್ಲಿ ಒಂದು ಭೂಭಾಗ ಯಾವ್ದಿತ್ತು, ಪ್ಯಾಂಜಿಯಾ. ಸೊ ಆಮೇಲೆ ತೆತಿಸ್ ಸಮುದ್ರ ಕಂಡು ಬರುತ್ತಾ, ತೆತಿಸ್ ಸಮುದ್ರದ ಅವಶೇಷ ಯಾವ್ದು ಇವಾಗಿನ ಕಾಲದಲ್ಲಿ, ಮೆಡಿಟರೇನಿಯನ್ ಸಮುದ್ರ. ಸೊ ಆಮೇಲೆ ಗೊಂಡ್ವಾನ ನೇಮ್ ಏನಕ್ಕೆ ಬಂತು, ಗೊಂಡ್ವಾನ ಟ್ರೈಬ್ ಇರೋದ್ರಿಂದ. ಸೊ ಅದೇ ತರ ನೋಡ್ರಿ, ಸೀ ಫ್ಲೋರ್ ಸ್ಪ್ರೆಡ್ಡಿಂಗ್ ಥಿಯರಿಲಿ ಕನ್ವೆಕ್ಷನಲ್ ಕರೆಂಟ್ಸ್ ಅಂದ್ರೆ ಏನು, ಸೊ ಅವು ಎಲ್ಲಿ ಕಂಡು ಬರ್ತಾವ. ನಾವು ಫಾರ್ ಎಕ್ಸಾಂಪಲ್ ಹೇಳಿದ್ವಿ, ನೀರ್ ಯಾವ ತರ ಕುದಿಯುತ್ತಾ ಆ ತರ ಏನಂತಂದ್ರೆ ಕನ್ವೆಕ್ಷನಲ್ ಕರೆಂಟ್ಸ್ ಉಂಟಾಗ್ತಾವ. ಅವು ಕನ್ವೇಯರ್ ಬೆಲ್ಟ್ ತರ ಏನಾಗ್ತಾವ ಅಂತಂದು ಹೇಳಿದ್ರೆ ಭೂಭಾಗವನ್ನ ಮೂವ್ ಮಾಡ್ತಾವ. ಸೊ ಇದು ಯಾವ ಥಿಯರಿಯಲ್ಲಿ ಕಂಡು ಬರುತ್ತೆ, ಯಾವ ಥಿಯರಿಯಲ್ಲಿ ಹೇಳ್ತಾರ. ಸೊ ಈ ತರ ಅಂದ್ರೆ ಸಿಂಪಲ್ ಎಕ್ಸಾಮ್ಸ್ ಗಳನ್ನ ನಿಮ್ಗೆ ಕೇಳ್ಬೋದು. ಸೊ ಈ ತರ ಕಂಟಿನ್ಯೂಸ್ ಆಗಿ ಸಾಗರದ ಭಾಗದಲ್ಲಿ ಉಂಟಾಗೋದ್ರಿಂದ, ಸೊ ಈ ತರ ಏನಂತ ಹೇಳಿದ್ರೆ ಭೂಮಿ ಜಾಸ್ತಿ ಆಗ್ತಾ ಇರೋದ್ರಿಂದ, ಹೊಸ ಹೊಸ ಭೂ ಸ್ವರೂಪಗಳು ಉಂಟಾಗ್ತಿರೋದ್ರಿಂದ, ಸೊ ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ಭೂಭಾಗ ಜಾಸ್ತಿ ಆಗೋದು, ಕಡಿಮೆ ಆಗೋದು, ಮೂವ್ ಆಗೋದು ಏನಾಗುತ್ತೆ ಅಂತ ಹೇಳಿದ್ರೆ ಪ್ರೋಸೆಸ್ಗಳು ನಡೀತಾ ಇರ್ತಾವೆ. ಅವುಗಳನ್ನ ನಾವು ಪ್ಲೇಟ್ ಟೆಕ್ಟಾನಿಕ್ ಥಿಯರಿಯಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಇದರಲ್ಲಿ ಈ ಕ್ಲಾಸಲ್ಲಿ ನಾವು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ, ಕನ್ವೆಕ್ಷನಲ್ ಕರೆಂಟ್ ಥಿಯರಿ, ಆಮೇಲೆ ಸೀ ಫ್ಲೋರ್ ಸ್ಪ್ರೆಡ್ಡಿಂಗ್ ಥಿಯರಿ, ಸೊ ಇವುಗಳನ್ನ ನಾವು ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಪ್ಲೇಟ್ ಟೆಕ್ಟಾನಿಕ್ ಥಿಯರಿಯನ್ನ ಸ್ಟಡಿ ಮಾಡ್ತಾ ಹೋಗೋಣ.
ಸೊ ನೋಡ್ರಿ, ತುಂಬಾ ಆಗ್ತಿದೆ ಸರ್, ನಾವು ಎಲ್ಲೂ ಕೇಳೇ ಇಲ್ಲ ಇದನ್ನ ಅಂತ ನೀವು ಅನ್ಕೋಬಹುದು. ಬಟ್ ಆದ್ರೆ ಇವಾಗ ಏನ್ ಮಾಡ್ತಿದಾರ ಅಂತ ಹೇಳಿದ್ರೆ, ಕ್ವಶನ್ಸ್ ಗಳನ್ನ ಅಪ್ಲಿಕೇಶನ್ ಲೆವೆಲ್ ಕೇಳ್ತಿದಾರ. ಸೊ ಪಿ ಸಿಗಳಲ್ಲೂ ನಿಮ್ಗೆ ಏನಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಕ್ವಶನ್ಸ್ ಕೇಳ್ಬೋದು, ಆಲ್ರೆಡಿ ಕ್ವಶನ್ಸ್ ಗಳನ್ನ ಕೇಳಿದಾರ. ಆಮೇಲೆ PSI ಗಳಲ್ಲಿ ಕೂಡ ಕ್ವಶನ್ಸ್ ಗಳನ್ನ ಇವುಗಳ ಮೇಲೆ ಕೇಳ್ತಾ ಇದಾರೆ, ಥಿಯರಿಗಳ ಮೇಲೆ ಕೇಳ್ತಾ ಇದಾರೆ. ನಮಗ್ ಗೊತ್ತಾಗಂಗಿಲ್ಲ ಅಷ್ಟ, ನಾವು ಅದನ್ನ ಓದಿರ್ಲಿಲ್ಲ ಅಂತಂದ್ ಹೇಳಿದ್ರೆ ಇದೆಲ್ಲಿದೋ ಕ್ವಶನ್ ಬಂದಿತ್ತೆ, ಇದನ್ನ ಎಲ್ಲಿದೋ ಕೇಳಿದಾರ ಅಂತಂದು ಈ ತರ ನಮಗ್ ಭಾವನೆ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತಿದ್ದೇನೆ ಅಂತಂದ್ ಹೇಳಿದ್ರೆ, ತುಂಬಾ ಡೀಟೇಲ್ ಆಗಿ ನಾವು ನಿಮ್ಗೆ ಸ್ಟಡಿ ಮಾಡ್ತಾ ಆಮೇಲೆ ಹೇಳ್ತಾ ಈಸಿಯಾಗಿ ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ನಿಮ್ಗೆ ಎಲ್ಲಿ ಅರ್ಥ ಆಗ್ತಿಲ್ಲ, ಸೊ ನಿಮ್ಗೆ ಇನ್ನೊಂದ್ಸರಿ ಹೇಳ್ಬೇಕು ಸರಿ ಇನ್ನೂ ಸಿಂಪಲ್ ಆಗಿ ಹೇಳ್ರಿ, ಇದೊಂದು ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂತಂದೇಳಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ನಾ ಆ ಕಾನ್ಸೆಪ್ಟ್ ಮೇಲೆ ಮತ್ತೊಂದು ವಿಡಿಯೋ ಮಾಡಿ ನಾನು ನಿಮ್ಗೆ ಹಾಕ್ತೀನಿ. ಸೊ ಇವುಗಳನ್ನ ನೀವು ಕರೆಕ್ಟಾಗಿ ಈಸಿಯಾಗಿ ಕಲಿತಾ ಹೋಗಿ. ಸೊ ಎವಿಡೆನ್ಸಸ್ಗಳೇನು ಅಂದ್ರೆ ಇವಾಗಿನ ಕಾಲದಲ್ಲಿ ಎವಿಡೆನ್ಸಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಆ ಥಿಯರಿಗಳಲ್ಲಿ ಏನೇನು ಎವಿಡೆನ್ಸಸ್ ಇದಾವಂತ ಸೊ ಅವುಗಳನ್ನ ಸ್ವಲ್ಪ ನೆನ್ಪಿಟ್ಕೊಳ್ರಿ. ಇದು ನಿಮಗೆ KAS ಮತ್ತು IASಗೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲ ಸಿಲೆಬಸ್ಗಳನ್ನ ಇಲ್ಲಿವರೆಗೂ ಏನೇನು ಕ್ವಶನ್ಸ್ಗಳನ್ನ ಕೇಳಿದಾರ, ಸೊ ಆ ಕಾನ್ಸೆಪ್ಟ್ಸ್ಗಳನ್ನ ಮಾತ್ರ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದು ಹೇಳಿದ್ರೆ ತುಂಬಾ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ಎಲ್ರು ಯೂಸ್ ಮಾಡ್ಕೊಳ್ರಿ. ಸೊ ಆಮೇಲೆ ಎಲ್ರಿಗೂ ಶೇರ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇದೇ ಚಾಪ್ಟರ್ನ ಸೆಕೆಂಡ್ ಪಾರ್ಟನ್ನು ನಾವು ನೋಡ್ತಾ ಹೋಗೋಣ. ಇದರಲ್ಲಿ ಪ್ಲೇಟ್ ಟೆಕ್ಟಾನಿಕ್ ಥಿಯರಿ. ಸೊ ಯಾವ ಥರ ಮೌಂಟೇನ್ಸ್ಗಳು ಯಾವ ಥರ ಉಂಟದು, ರಾಕಿ ಮೌಂಟೇನ್ಸ್ಗಳು, ಆ್ಯಂಡೆಸ್ ಮೌಂಟೇನ್ಸ್ ಆಗಲಿ, ಬೇರೆ ಬೇರೆ ಭೂ ಸ್ವರೂಪಗಳು, ಆಮೇಲೆ S ಶೇಪಲ್ಲಿ ಏನಕ್ಕಿದೆ ಅಟ್ಲಾಂಟಿಕ್ ಮಹಾಸಾಗರ, ಆಮೇಲೆ ಪೆಸಿಫಿಕ್ ಸಾಗರ ಏನಕ್ಕೆ ಟ್ರಯಾಂಗಲ್ ಶೇಪಲ್ಲಿ ಇದೆ, ಪೆಸಿಫಿಕ್ ಸಾಗರವನ್ನ ನಾವು ಏನಂತ ಕರಿತೀವಿ, ರಿಂಗ್ ಆಫ್ ಫೈರ್ ಅಂತ ಕರಿತೀವಿ. ರಿಂಗ್ ಆಫ್ ಫೈರ್ ಅಂತ ಯಾಕೆ ಕರಿತೀವಿ, ಮೆಡಿಟರೇನಿಯನ್ ಸಮುದ್ರ ಅಲ್ಲಿ ಏನಕ್ಕೈತೆ, ಸೊ ಈಗಿರೋ ಪರ್ವತಗಳು ನಾವು ಇವು ಸಿಂಪಲ್ ಆಗಿ ಹೇಳಿರ್ಬೋದು. ಹಿಮಾಲಯ ಪರ್ವತ ಏನಾಗ್ತಿದೆ ಅಂತಂದ ಹೇಳಿದ್ರೆ 86 ಸೆಂಟಿಮೀಟರ್ ಏನಾಗೈತೆ ಗ್ರೋತ್ ಆಗೈತೆ, ಬೆಳವಣಿಗೆ ಹೊಂದೈತೆ. ಯಾಕೆ ಹೊಂದೈತೆ ಅಂತಂದ್ರೆ ಕೂಡ ಏನಾಗುತ್ತೆ ಪ್ಲೇಟ್ ಟೆಕ್ಟಾನಿಕ್ ಥಿಯರಿಲಿ ಕಂಡು ಬರುತ್ತೆ. ಸೊ ಅದನ್ನ ನಿಮಗೆ ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಎಲ್ರಿಗೂ ಶೇರ್ ಮಾಡಿ, ಅದೇ ಥರ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.